ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಪಾಂಚಜನ್ಯ ಐಎಎಸ್. ನಾನು ನವೀನ್ ಕುಮಾರ್. ಇವತ್ತಿನ ದ ಹಿಂದೂ ಪತ್ರಿಕೆಯ ವಿಶ್ಲೇಷಣೆಗೆ ನಿಮಗೆಲ್ಲರಿಗೂ ಸ್ವಾಗತ. ಒಂದೊಂದಾಗಿ ಎಲ್ಲ ಮುಖ್ಯ ವಿಷಯಗಳನ್ನ ನೋಡ್ತಾ ಹೋಗೋಣ. ಮೊದಲನೇದು, ಓವರ್ ಸೆಂಟ್ರಲೈಸೇಷನ್ ಥ್ರೆಟನ್ಸ್ ಫೆಡರಲ್ ಹೆಲ್ತ್ ಪಾಲಿಸಿ. ಇದು GS2 ಪಾಲಿಟಿಗೆ ಸಂಬಂಧಪಟ್ಟಂತ ವಿಷಯ, ಪಾಲಿಸಿ ಮೇಕಿಂಗ್. ಮತ್ತೆ ಅದಾದ್ಮೇಲೆ GS3ಗೆ ಸಹ ಇದು ಸಂಬಂಧಪಡುತ್ತೆ. ಅಂತಂದ್ರೆ ಹೆಲ್ತ್ಗೆ ಸಂಬಂಧಪಟ್ಟ ಹಾಗೆ ಏನೇನು ಪಾಲಿಸಿ ಚೇಂಜಸ್ ಆಗುತ್ತೆ ಅದರ ಬಗ್ಗೆ ಇದು ಸಂಬಂಧಪಟ್ಕೊಂಡಿದೆ. ಇದರ ಮುಖ್ಯ ಅಂಶಗಳನ್ನ ನೋಡೋದಾದ್ರೆ, ಸುಪ್ರೀಂ ಕೋರ್ಟ್ಸ್ ಡಿಸಿಷನ್. ಸುಪ್ರೀಂ ಕೋರ್ಟ್ ಹ್ಯಾಸ್ ರಿಮೂವ್ಡ್ ಸ್ಟೇಟ್ ಬೇಸ್ಡ್ ಡೊಮಿಸೈಲ್ ಅಂತಾನು ಕರೀತಾರೆ ರಿಸರ್ವೇಶನ್ಸ್ ಫಾರ್ PG ಮೆಡಿಕಲ್ ಅಡ್ಮಿಷನ್ಸ್, ಸೇಯಿಂಗ್ ಇಟ್ ವೈಲೇಟ್ಸ್ ಈಕ್ವಾಲಿಟಿ. ರೈಟ್ ಟು ಈಕ್ವಾಲಿಟಿಗೆ ಅದು ವೈಲೇಟ್ ಮಾಡುತ್ತೆ. ಅಂತಂದ್ರೆ ಏನಾಗ್ತಾ ಇತ್ತು, PG ಮೆಡಿಕಲ್ ಕೋರ್ಸ್ಗಳಿರುತ್ತಲ್ವಾ, ಆ ಕೋರ್ಸ್ಗಳಿಗೆ ರಾಜ್ಯಗಳು ತಮ್ಮದೇ ಆದ ಮೀಸಲಾತಿಯನ್ನ ಹೊಂದಿರ್ತಿದ್ವು. ಅಂತಂದ್ರೆ ಪ್ರತಿ ರಾಜ್ಯದಿಂದ ಅವರದೇ ರಾಜ್ಯದ ಕೆಲವು ವಿದ್ಯಾರ್ಥಿಗಳಿಗೋಸ್ಕರ ರಿಸರ್ವೇಶನ್ ಅನ್ನ ಕಾಯ್ದುಕೊಂಡು ಬರ್ತಾ ಇದ್ರು. ಈಗ ಸುಪ್ರೀಂ ಕೋರ್ಟ್ ಇದು ಸಮಾನತೆಯ ಹಕ್ಕಿಗೆ ಉಲ್ಲಂಘನೆಯನ್ನ ತರುತ್ತೆ. ಎಲ್ಲರಿಗೂ ಒಂದೇ ರೀತಿಯ ಅವಕಾಶ ಸಿಗಬೇಕು. ಭಾರತದ ಯಾವುದೇ ಪ್ರದೇಶದಲ್ಲಿ ಯಾವುದೇ ವ್ಯಕ್ತಿ ಹೋಗಿ ಶಿಕ್ಷಣವನ್ನು ಪಡೆಯಲಿಕ್ಕೆ ಅವಕಾಶ ಇದೆ. ಹಾಗಾಗಿ ರಾಜ್ಯಗಳು ಸಮಾನತೆಯ ಹಕ್ಕನ್ನ ಉಲ್ಲಂಘಿಸ್ತಾ ಇವೆ ಅನ್ನುವಂತಹ ಕಾರಣ ಕೊಟ್ಟು ಈಗ ಸುಪ್ರೀಂ ಕೋರ್ಟ್ ಏನ್ ಮಾಡಿದೆ, PG ಮೆಡಿಕಲ್ ಕೋರ್ಸ್ ನಲ್ಲಿ ರಾಜ್ಯಗಳ ಬೇಸಿಸ್ ಮೇಲೆ ಕೊಡ್ತಾ ಇರುವಂತಹ ಆಧಾರವಾದ ಮೀಸಲಾತಿಯನ್ನ ನಿಷೇಧಿಸ್ತಾ ಇದೆ ಸುಪ್ರೀಂ ಕೋರ್ಟ್. ಹಾಗಾದ್ರೆ ಏನಾಯ್ತು ಇದರಿಂದ? ಇಂಪ್ಯಾಕ್ಟ್ ಆನ್ ಸ್ಟೇಟ್ ಹೆಲ್ತ್ ಕೇರ್. ಸ್ಟೇಟ್ಸ್ ಟ್ರೈನ್ ಡಾಕ್ಟರ್ಸ್ ವಿತ್ ದ ಹೋಪ್ ದಟ್ ದೇ ವಿಲ್ ಸರ್ವ್ ಲೋಕಲಿ. ರಾಜ್ಯಗಳಿಗೆ ಏನಾಗ್ತಾ ಇದೆ ಅಂತಂದ್ರೆ, ಈಗ ಯಾವುದೇ ಒಂದು ರಾಜ್ಯ ಅಲ್ಲಿರುವಂತಹ ತನ್ನ ರಾಜ್ಯದ ಡಾಕ್ಟರ್ಸ್ಗಳಿಗೆ ಶಿಕ್ಷಣವನ್ನು ಕೊಟ್ಟು ತರಬೇತಿ ನೀಡೋದ್ರಿಂದ ಮುಂದೆ ತಮ್ಮ ರಾಜ್ಯದಲ್ಲಿ ಅವರು ಸೇವೆ ಸಲ್ಲಿಸ್ತಾರೆ. ಇದರಿಂದ ನಮ್ಮ ರಾಜ್ಯಕ್ಕೆ ಒಳ್ಳೆಯದಾಗತ್ತೆ ಅನ್ನುವಂತಹ ಪರಿಕಲ್ಪನೆಯನ್ನ ಇಟ್ಕೊಂಡು ರಾಜ್ಯಗಳು ಈ ನಿರ್ಧಾರವನ್ನ ಕೈಗೊಂಡಿತ್ತು. ಆದ್ರೆ ಈ ಒಂದು ನಿರ್ಧಾರದಿಂದ, ಸುಪ್ರೀಂ ಕೋರ್ಟ್ ನ ಒಂದು ಆದೇಶದಿಂದಾಗಿ ರಾಜ್ಯಗಳು ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇವೆ. ಆದ್ರೆ ಯಾಕಂತಂದ್ರೆ ಮುಖ್ಯವಾಗಿ ಮೀಸಲಾತಿ ಇಲ್ಲದೆ ಇದ್ರೆ ತಜ್ಞರನ್ನ ಉಳಿಸ್ಕೊಳ್ಳೋದು ಕಷ್ಟ ಆಗಬಹುದು ಅನ್ನುವಂತ ಅಭಿಪ್ರಾಯ ಕೇಳಿ ಬರ್ತಾ ಇದೆ. ಅದೇ ರೀತಿ ಎರಡನೇದು, ರಿಸ್ಕ್ ಟು ಮೆಡಿಕಲ್ ಇನ್ವೆಸ್ಟ್ಮೆಂಟ್. ಸ್ಟೇಟ್ಸ್ ಮೇ ರೆಡ್ಯೂಸ್ ಫಂಡಿಂಗ್ ಫಾರ್ ಮೆಡಿಕಲ್ ಕಾಲೇಜಸ್ ಇಫ್ ದೇ ಕೆನಾಟ್ ಎನ್ಶೋರ್ ಲೋಕಲ್ ಡಾಕ್ಟರ್ ಸ್ಟೇ ಅಂಡ್ ಸರ್ವ್. ದಿಸ್ ಮೇ ಹಾರ್ಮ್ ಪಬ್ಲಿಕ್ ಹೆಲ್ತ್ ಕೇರ್. ಈಗ ರಾಜ್ಯಗಳು ಏನ್ ಮಾಡುತ್ತೆ ಅಂತಂದ್ರೆ, ಯಾವುದೇ ಮೆಡಿಕಲ್ ಕಾಲೇಜಿಗೆ ಹಣ ಕೊಡಬೇಕು ಅಂತಂದ್ರೆ ಮೊದಲು ತಲೆಯಲ್ಲಿ ಅವ್ರು ಏನಿಟ್ಕೊಂಡಿರ್ತಾರೆ ಅಂತಂದ್ರೆ, ಇಲ್ಲಿರುವಂತಹ ವೈದ್ಯರು ನಮ್ಮ ರಾಜ್ಯಕ್ಕೆ ಬಂದು ಸೇವೆ ಸಲ್ಲಿಸ್ತಾರೆ, ಅದರಿಂದ ನಮ್ಮ ರಾಜ್ಯಕ್ಕೆ ಉಪಯೋಗ ಆಗುತ್ತೆ ಅನ್ನುವಂತಹ ಒಂದು ಅಭಿಪ್ರಾಯದಲ್ಲಿ ಹಣವನ್ನು ಹೂಡಿಕೆ ಮಾಡಿರ್ತಾರೆ. ಈಗ ಈ ವೈದ್ಯರೇ ನಮಗೆ ಸಿಗೋದಿಲ್ಲ ಅಂತ ಗೊತ್ತಾದ ಮೇಲೆ ಏನಾಗುತ್ತೆ, ರಾಜ್ಯಗಳು ವೈದ್ಯಕೀಯ ಶಿಕ್ಷಣಕ್ಕೆ ಹಣ ಕೊಡ್ಲಿಕ್ಕೆ ಹಿಂಜರಿಯಬಹುದು. ಹಾಗಾಗಿ ಇದರಿಂದ ಫೈನಲ್ ಆಗಿ ಯಾರ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ? ಸಾರ್ವಜನಿಕರ ಆರೋಗ್ಯದ ಮೇಲೆ ಇದು ದುಷ್ಪರಿಣಾಮವನ್ನು ಬೀರಬಹುದು. ಇನ್ನು ಸೆಂಟ್ರಲೈಸೇಷನ್ ವರ್ಸಸ್ ಫೆಡರಲಿಸಂ. The ruling gives more power to the central system, reducing states' ability to plan medical education based on their health needs. ಈ ನಿರ್ಧಾರದಿಂದಾಗಿ ಕೇಂದ್ರ ಸರ್ಕಾರಕ್ಕೆ ಹೆಚ್ಚಿನ ಅಧಿಕಾರ ಸಿಕ್ಕಾಗತ್ತೆ. ರಾಜ್ಯಗಳು ತಮ್ಮ ಜನರ ಆರೋಗ್ಯ ಅವಶ್ಯಕತೆಗಳಿಗೆ ಅನುಗುಣವಾಗಿ ವೈದ್ಯಕೀಯ ಶಿಕ್ಷಣವನ್ನ, ಆ ಒಂದು ಪ್ರಕ್ರಿಯೆಯನ್ನ ನಡೆಸುವಂತ ಅವಕಾಶವನ್ನ ಕಳೆದುಕೊಂಡ್ಬಿಡುತ್ತೆ. ಹಾಗಾಗಿ ಫೆಡರಲಿಸಂಗೂ ಸಹ ಇದು ಧಕ್ಕೆಯನ್ನ ತರುತ್ತೆ. Flaws in merit system. The court focused only on merit, but India's medical exam system has issues. Sometimes even low-scoring candidates qualify due to percentile-based cutoffs. ಇಲ್ಲೊಂದು ಶಬ್ದ ಬಂದಿದೆ ನೋಡಿ, ಪರ್ಸೆಂಟೈಲ್ ಬೇಸ್ಡ್. ನಿಮಗೆ ಇದ್ರ ಬಗ್ಗೆ ಗೊತ್ತಿರಬಹುದು. ಆದ್ರೂ ಈಗ ಯಾವುದೇ ಒಂದು ಎಕ್ಸಾಮ್ ನಲ್ಲಿ ಇಂತಿಷ್ಟು ಅಂಕಗಳು ಬಂದ್ರೆ ಮಾತ್ರ ಅವರು ಪಾಸುವಂತಹ ಒಂದು ಸಿಸ್ಟಮ್ ಇರುತ್ತೆ. ಅಂದ್ರೆ ಪಾಸಿಂಗ್ ಪರ್ಸೆಂಟೇಜ್ ಅಂತ ಒಂದು ಸಿಸ್ಟಮ್ ಇದೆ. ಇನ್ನೊಂದು ಪರ್ಸೆಂಟೈಲ್ ಬೇಸ್ಡ್ ಅಂತಂತಂದ್ರೆ ಒಟ್ಟು ಎಲ್ಲ ಅಂಕಗಳನ್ನ ಪರಿಗಣಿಸಿಕೊಂಡು ಅದರಲ್ಲಿ ಕಟ್ ಆಫ್ ಅನ್ನ ಇಡ್ತಾರೆ. ನಮ್ಮ UPSC ಹಾಗೆ ಅಲ್ವಾ, ಕಟ್ ಆಫ್ ಗಳು ಚೇಂಜ್ ಆಗ್ತಾ ಹೋಗುತ್ತೆ ಪ್ರತಿ ವರ್ಷ. ಕಟ್ ಆಫ್ ನ ಆಧಾರದ ಮೇಲೆ ಇಂತಿಷ್ಟು ಜನರನ್ನ ಪಾಸ್ ಮಾಡೋದು ಅಂತ ಅವರು ನಿರ್ಧಾರ ಮಾಡ್ತಾರೆ. ಅಂತಂದ್ರೆ ಇಂತಿಷ್ಟು ಮಾರ್ಕ್ಸ್ ಬೇಸ್ಡ್ ಅಲ್ಲ, ಇದು ಕಟ್ ಆಫ್ ಬೇಸ್ಡ್. ಅಂತಂದ್ರೆ ತಮಗೆ ಎಷ್ಟು ಜನರನ್ನ ಬೇಕೋ ಅಷ್ಟು ಜನರನ್ನ ಆಯ್ಕೆ ಮಾಡಿಕೊಂಡು ಆ ಒಂದು ರೇಂಜ್ ಅಲ್ಲಿ ಇರ್ತಾರಲ್ವಾ, ಆ ಒಂದು ರೇಂಜ್ಗೆ ಕಟ್ ಆಫ್ ಅನ್ನ ಹಾಕ್ಬಿಡೋದು. ಪರ್ಸೆಂಟೈಲ್ ಬೇಸ್ಡ್ ಅಂತ ಕರೀತಾರೆ ಅದಕ್ಕೆ. ಪರ್ಸೆಂಟೇಜ್ ಅಲ್ಲ, ಪರ್ಸೆಂಟೈಲ್ ಅಂತಂದ್ರೆ ಮಾರ್ಕ್ಸ್ ಮೇಲೆ ಡಿಪೆಂಡ್ ಆಗಿರೋದಿಲ್ಲ, ಪರ್ಸೆಂಟೇಜ್ ಮೇಲೆ ಡಿಪೆಂಡ್ ಆಗಿರೋದಿಲ್ಲ. ಇದು ಎಷ್ಟು ವ್ಯಕ್ತಿಗಳು ಅಥವಾ ಯಾವ ರೇಂಜ್ ನ ಒಂದು ಲಿಮಿಟೇಷನ್ ಹಾಕೊಂಡು ಮಾಡ್ತಾರಲ್ಲ ಅದು. ಹಾಗಾಗಿ ಈ ಒಂದು ಪರ್ಸೆಂಟೈಲ್ ಬೇಸ್ಡ್ ಕಟ್ ಆಫ್ ನಿಂದಾಗಿ ಕಡಿಮೆ ಅಂಕ ದೊರೆತವರಿಗೂ ಸಹ ಏನಾಗಬಹುದು, ಮೆಡಿಕಲ್ ಸೀಟ್ಗಳು ಸಿಗಬಹುದು. ಅವರು ಅದರಲ್ಲಿ ಸರಿಯಾದ ಒಂದು ಅಧ್ಯಯನವನ್ನ ಮಾಡದೇ ಇದ್ರು ಅಂತಂದ್ರೆ ಅತ್ಯಂತ ಕಡಿಮೆ ಅಂಕ ತಗೊಂಡ್ರು ಸಹ ಪರ್ಸೆಂಟೈಲ್ ಬೇಸ್ಡ್ ಇರೋದ್ರಿಂದ ಅವರಿಗೂ ಸಹ ಉದ್ಯೋಗಗಳು ಸಿಗಬಹುದು ಅಥವಾ ಉನ್ನತ ಶಿಕ್ಷಣವನ್ನ ಕಲಿಲಿಕ್ಕೆ ಅವಕಾಶ ಸಿಗಬಹುದು.
ಇದರಿಂದ ಆಮೇಲೆ ಹಾನಿ ಆಗೋದು ಜನರಿಗೆ. ಯಾಕಂತಂದ್ರೆ ಅವರು ಡಾಕ್ಟರ್ ಆಗಿ ಮುಂದೆ ಮತ್ಯಾವುದೋ ಕ್ಷೇತ್ರದಲ್ಲಿ ಅವರು ಮುಂದೆ ಹೋದ್ಮೇಲೆ ಅವರಿಗೆ ಆ ಜ್ಞಾನನೇ ಇಲ್ಲ ಅಂತಂದ್ರೆ ಅವರು ಯಾವ ರೀತಿ ಕೆಲಸ ಮಾಡಬಹುದು ಅಲ್ವಾ? ಹಾಗಾಗಿ ಇದು ಹಲವಾರು ಸಮಸ್ಯೆಗಳನ್ನ ಸೃಷ್ಟಿಸಬಹುದು. ನೀಡ್ ಫಾರ್ ಬ್ಯಾಲೆನ್ಸ್ಡ್ ಅಪ್ರೋಚ್. ಹಾಗಾಗಿ ಏನಾಗಬೇಕು, ಇನ್ಸ್ಟೆಡ್ ಆಫ್ ರಿಮೂವಿಂಗ್ ಕೋಟಾಸ್, ಲಿಂಕಿಂಗ್ ದಮ್ ವಿತ್ ಸರ್ವಿಸ್ ರಿಕ್ವೈರ್ಮೆಂಟ್ಸ್ ಲೈಕ್ ತಮಿಳುನಾಡು ಮಾಡೆಲ್ ಕ್ಯಾನ್ ಎನ್ಶೋರ್ ಬೋತ್ ಮೆರಿಟ್ ಅಂಡ್ ಪಬ್ಲಿಕ್ ಸರ್ವಿಸ್ ಆರ್ ಬ್ಯಾಲೆನ್ಸ್ಡ್. ಈಗ ರಾಜ್ಯಗಳು ಒಂದು ಕೋಟಾವನ್ನ ನಿಗದಿಪಡಿಸ್ತಾ ಬಂದಿದ್ವಲ್ವಾ, ಅದರ ಬದಲು ತಮಿಳುನಾಡು ರೀತಿಯಲ್ಲಿ ತಮಿಳುನಾಡು ಏನ್ ಮಾಡಿತ್ತು ಅಂತಂದ್ರೆ, ಎಷ್ಟು ವೈದ್ಯರು ಇರ್ತಾರಲ್ವಾ ಅವರಿಗೆ ಒಂದು ಸರ್ವಿಸ್ ರಿಕ್ವೈರ್ಮೆಂಟ್ ಅನ್ನ ಹಾಕಿರುತ್ತೆ. ಸರ್ವಿಸ್ ರಿಕ್ವೈರ್ಮೆಂಟ್ ಅಂತಂದ್ರೆ ಅವರು PG ಸ್ಟಡಿಯನ್ನ ಮಾಡಬೇಕಾದ್ರೆ ಅಥವಾ ಮುಂದಿನ ದಿನಗಳಲ್ಲಿ ಒಳ್ಳೆ ಅಂಕಗಳನ್ನ ಪಡಿಬೇಕಾದ್ರೆ ಅವರು ಇಂತಿಷ್ಟು ವರ್ಷ ಹಿಂದುಳಿದ ಪ್ರದೇಶಗಳಲ್ಲಾಗಿರಬಹುದು ಅಥವಾ ಗ್ರಾಮೀಣ ಭಾಗದಲ್ಲಿ, ಹೀಗೆ ಸರ್ಕಾರ ಎಲ್ಲಿ ಅವರನ್ನ ನೇಮಿಸುತ್ತೋ ಅಲ್ಲಿ ಅವರು ಉತ್ತಮವಾದ ಸೇವೆಯನ್ನ ನೀಡಬೇಕು. ಅವರಿಗೆ ಸಂಬಳ ಸಿಕ್ಕರೂ ಸಹ ಸರ್ಕಾರ ನೇಮಿಸಿದ ಪ್ರದೇಶಕ್ಕೆ ಹೋಗಿ ಉತ್ತಮವಾದ ಸೇವೆಯನ್ನ, ವೈದ್ಯಕೀಯ ಸೇವೆಯನ್ನ ನೀಡಬೇಕು. ಈ ಮೂಲಕ ಅವರಿಗೆ ಉತ್ತಮ ಅಂಕಗಳನ್ನ, ಆ ಒಂದು ಬೇಸಿಸ್ ಮೇಲೆ ಅವರಿಗೆ ಉನ್ನತ ಶಿಕ್ಷಣದಲ್ಲಿ ಉತ್ತಮ ಅಂಕಗಳನ್ನ ಕೊಡ್ಲಾಗತ್ತೆ. ಈ ರೀತಿ ಮೆರಿಟ್ ಮತ್ತೆ ಸರ್ವಿಸ್ ಎರಡನ್ನೂ ಸಹ ಕಂಬೈನ್ ಮಾಡಿಕೊಂಡು ಅಂತಹ ಯೋಜನೆಗಳನ್ನ ಜಾರಿಗೆ ತಂದ್ರೆ ಏನಾಗುತ್ತೆ, ಸರಿಯಾದ ಡಾಕ್ಟರ್ಗಳು ಸಹ ರೂಪುಗೊಳ್ತಾರೆ. ಅದೇ ರೀತಿ ಜನರಿಗೂ ಸಹ ಸಹಾಯ ಆಗುತ್ತೆ, ಹಿಂದುಳಿದ ಪ್ರದೇಶಗಳಿಗೂ ಸಹ ಒಳ್ಳೆಯ ವೈದ್ಯಕೀಯ ಸೇವೆಗಳು ಲಭಿಸುತ್ತೆ ಅಂತ ಹೇಳ್ತಾ ಇದ್ದಾರೆ. ಇದಾದ ನಂತರ ಕೆಳಗಡೆ ಡೀಪ್ ಸೀಕ್ಸ್ ಮಾರ್ಕೆಟ್ ಡಿಸ್ರಪ್ಷನ್ ಮಸ್ಟ್ ಅವೇಕನ್ ಇಂಡಿಯಾ. ನಾವು ಒಂದು ವಾರದಿಂದ ನೋಡ್ತಾ ಇದ್ದೇವೆ AI ಬಗ್ಗೆ ಯಾವ್ದಾದ್ರು ಒಂದು ಆರ್ಟಿಕಲ್ ಇದ್ದೇ ಇರುತ್ತೆ ಅಷ್ಟಷ್ಟು ದಿನಗಳಿಗೆ ಒಂದ್ಸಾರಿ. ಬಹುಶಃ ಹಿಂದೂ ಅವರು AI ಅಲ್ಲಿ ನಮ್ಮನ್ನ ಸಂಪೂರ್ಣವಾಗಿ ತಜ್ಞರನ್ನಾಗಿ ಮಾಡುವ ಉದ್ದೇಶವನ್ನು ಅದು ಇಟ್ಕೊಂಡಿರಬಹುದು. ನೋಡೋಣ, ಆರ್ಟಿಕಲ್ ಅನ್ನು ನೋಡೋಣ. ಡೀಪ್ ಸೀಕ್ಸ್ AI innovation. Chinese company DeepSeek has created an AI model as powerful as ChatGPT but at a much lower cost. ಚೀನಾ ಏನ್ ಮಾಡಿದೆ, ಚೀನಾದ DeepSeek ಕಂಪನಿ ChatGPT ಅಷ್ಟೇ ಶಕ್ತಿಶಾಲಿಯಾಗಿದ್ದಂತಹ AI ಮಾದರಿಯನ್ನ ಕಡಿಮೆ ಖರ್ಚಿನಲ್ಲಿ ಅಭಿವೃದ್ಧಿಪಡಿಸಿದೆ. This has shocked the global tech industry and made companies rethink AI development. ಇದರಿಂದ ಏನಾಯ್ತು, ಇಡೀ ತಂತ್ರಜ್ಞಾನ ಲೋಕ ಒಂದ್ಸಾರಿ ಹೀಗೂ ಮಾಡಬಹುದಾ, ಈ ರೀತಿಯ ಒಂದು ವಿಧಾನದಿಂದಾಲೂ AI ನ ಡೆವಲಪ್ ಮಾಡಬಹುದಾ ಅಂತ ಎಲ್ಲರೂ ಒಂದ್ಸಾರಿ ನಿಬ್ಬೆರಗಾಗಿ ನೋಡ್ಬಿಟ್ಟಿದ್ದಾರೆ. ಹಾಗಾಗಿ ಬಹಳ ದಿನಗಳಿಂದ ಇದು ನಡೀತಾ ಇದೆ. ಈ ಒಂದು ಆರ್ಟಿಕಲ್ ಅಲ್ಲಿ ಮತ್ತೆ ಅದನ್ನ ಹೇಳ್ತಾ ಇದ್ದಾರೆ. ಇದರ ಜೊತೆ ಇಷ್ಟು ದಿನಗಳ ಕಾಲ ಅಮೆರಿಕದ ಕಂಪನಿಗಳು ಅಥವಾ ಅಲ್ಲಿರುವಂತಹ ಹೂಡಿಕೆದಾರರು ಬಹಳಷ್ಟು ಹಣವನ್ನ ಹೂಡಿಕೆ ಮಾಡ್ತಾ ಇದ್ರು. ಈ ChatGPT ಆಗಿರ್ಬಹುದು, ಮತ್ತೆ ಗೂಗಲಿನ ಬಾರ್ಡ್, ಮತ್ತೆ ಅದಾದ್ಮೇಲೆ ಬೇರೆ ಬೇರೆ AI ಮಾಡೆಲ್ ನ ಮೆಟಾ ಕಂಪನಿಯವರದ್ದು ಒಂದು AI ಮಾಡೆಲ್ ಇದೆ. ಹೀಗೆ ಬೇರೆ ಬೇರೆ AI ಮೇಲೆ ಗೂಗಲಿನ ಜಮಿನಿ ಹೊಸದಾಗಿ ಬರ್ತಾ ಇದೆಯಲ್ವಾ. ಹಾಗಾಗಿ ಎಲ್ಲಾ ಒಂದು AI ಮಾಡೆಲ್ಗಳ ಮೇಲೆ ಹೂಡಿಕೆದಾರರು ತುಂಬಾ ದೊಡ್ಡ ಮೊತ್ತದ ಹಣವನ್ನ ಹೂಡಿಕೆ ಮಾಡ್ತಾ ಇದ್ರು. ಆದ್ರೆ ಈ ಡೀಪ್ ಸೀಕ್ ಅತಿ ಕಡಿಮೆ ಬೆಲೆಯಲ್ಲಿ ಇದನ್ನ ಮಾಡಬಹುದು ಅಂತ ತೋರಿಸಿದ್ಮೇಲೆ ಇವರಿಗೆಲ್ಲ ಅನುಮಾನ ಬರ್ತಾ ಇದೆ, ಇಷ್ಟು ಹಣ ಹೂಡಿಕೆ ಮಾಡಿದ್ದು ವ್ಯರ್ಥ ಆಯ್ತಾ, ಹಾಗಾದ್ರೆ ಸುಮ್ನೆ ಇವರು ನಮ್ಮಿಂದ ಹಣವನ್ನ ತೆಗೆದುಕೊಳ್ತಾ ಇದ್ದಾರೆ ಅನ್ನುವಂತಹ ಒಂದು ಅಭಿಪ್ರಾಯ ಸಹ ಮೂಡ್ತಾ ಇದೆ. ಇನ್ನು ಭಾರತಕ್ಕೆ ಏನು ಇದರಿಂದ ಪ್ರಾಬ್ಲಮ್ ಅಂತಂದ್ರೆ, ಥ್ರೆಟ್ಸ್ ಟು ಇಂಡಿಯಾಸ್ IT ಇಂಡಸ್ಟ್ರಿ. India's IT sector has been strong due to cheap skilled labor and English proficiency. ಭಾರತದ IT ಕ್ಷೇತ್ರ ಮುಖ್ಯವಾಗಿ ನಿಂತಿರೋದು ಯಾವುದ್ರ ಮೇಲೆ ಅಂತಂದ್ರೆ, ಒಂದು ಬಹಳ ಸ್ಕಿಲ್ಲಿನ ಕೊರತೆ ಇದೆ, ಕೌಶಲ್ಯದ ಕೊರತೆ ಇದೆ. ಅದೇ ರೀತಿ ಸಂಬಳ ಕಡಿಮೆ ಇದ್ರೂ ಭಾರತವ್ರು ವರ್ಕ್ ಮಾಡ್ತಾರೆ ಅನ್ನುವಂತಹ ಒಂದು ಅಭಿಪ್ರಾಯ ಎಲ್ಲ ಕಡೆ ಇದೆ. ಅದರ ಜೊತೆ ಇಂಗ್ಲಿಷ್ ಜ್ಞಾನ ಇದೆ ಇವರಿಗೆ. ಎಲ್ಲ ಯಾವುದೇ ಭಾಷೆಯನ್ನ ಅಥವಾ ಯಾವುದೇ ಕ್ಷೇತ್ರಕ್ಕೆ ಹೋದ್ರು ಇಂಗ್ಲಿಷ್ನ ಮೂಲಕ ಬೇರೆ ದೇಶಗಳಲ್ಲಿ ಅವರ ಸಂಖ್ಯೆ ಅದರಿಂದಾನೇ ಹೆಚ್ಚಾಗ್ತಾ ಇದೆ ಅನ್ನುವಂಥ ಅಭಿಪ್ರಾಯ ಇದೆ. ಆದ್ರೆ ಈಗ AI ಬಂದ್ಮೇಲೆ AI like DeepSeek model removes these advantages and could replace low cost IT jobs. ಈಗ DeepSeek ನಂತಹ AI ಬಂದ್ಬಿಟ್ರೆ ಅದು ಎಲ್ಲದರಲ್ಲೂ ಪ್ರಾವೀಣ್ಯತೆಯನ್ನ ಹೊಂದಿರುತ್ತೆ. ಹಾಗಾಗಿ ಈಗ ಲೋ ಸ್ಕಿಲ್ ಇರೋರ ಜಾಬ್ಗಳೆಲ್ಲ ಮರಿ ಆಗ್ತಾ ಹೋಗುತ್ತೆ. ಹಾಗೆ ಏನ್ ಮಾಡ್ಬೇಕು, ನೀಡ್ ಫಾರ್ ಮೋರ್ ರಿಸರ್ಚ್. DeepSeek focused on research and innovation rather than only business profits. Indian IT companies should invest more in research and development and stay competitive. ನಿಮಗೆ ಗೊತ್ತಿರಬಹುದು, ನಾನು ಒಂದ್ ಕಡೆ ಓದಿದ್ದು, ಒಂದ್ ಕಡೆ ಒಂದು ವಿಡಿಯೋದಲ್ಲಿ ಹೇಳಿದ್ರು ಅಂತಂದ್ರೆ, ಈಗ ChatGPT ಮತ್ತೆ ಬೇರೆ ಬೇರೆ ಕಂಪನಿಗಳಿದೆಯಲ್ವಾ, ಇವರೆಲ್ಲ ತಮ್ಮ ಲಾಭವನ್ನ ಹೆಚ್ಚು ಮುಂದಿನ ಉದ್ದೇಶವನ್ನಾಗಿ ಇಟ್ಕೊಂಡು ತುಂಬಾ ಹಣವನ್ನ ಹೂಡಿಕೆ ಮಾಡಿ ಏನೇನೋ ಪ್ರಯೋಗಗಳನ್ನ ಮಾಡಿ ಅವರ AI ಮಾಡೆಲ್ ನ ಡೆವಲಪ್ ಮಾಡಿದ್ರು. ಆದ್ರೆ DeepSeek ಲಾಭಕ್ಕಿಂತ, ಹಣಕಾಸಿನ ಒಂದು ಲಾಭಕ್ಕಿಂತ ನಾವೀನ್ಯತೆ ಮತ್ತೆ ಸಂಶೋಧನೆಗೆ, ಇನೋವೇಷನ್ ಮತ್ತೆ ಡೆವಲಪ್ಮೆಂಟ್, ರಿಸರ್ಚ್ಗೆ ಹೆಚ್ಚಿನ ಮಹತ್ವವನ್ನ ಕೊಡ್ತಿತ್ತು. ಹಾಗಾಗಿ ನೀವು ಕೇಳಿದಿರೋ ಏನೋ, ಈಗ AI ಡೆವಲಪ್ಮೆಂಟ್ಗೋಸ್ಕರ ಬೇರೆ ಬೇರೆ ಕಂಪನಿಗಳು ಇಂಜಿನಿಯರ್ಸ್ ಗಳನ್ನ, ದೊಡ್ಡ ಮಟ್ಟದ ಡೆವಲಪರ್ ಗಳನ್ನ ನೇಮಿಸ್ಕೊಳ್ತಾರೆ. ಆದ್ರೆ DeepSeek ನವರು, ಆ ಒಂದು ಕಂಪನಿ
ಯಾರನ್ನ ನೇಮಿಸ್ಕೊಂಡಿದ್ದಾರೆ ಅಂತಂದ್ರೆ PhD ಮಾಡ್ತಾ ಇರ್ತಾರಲ್ವಾ, ಅಂತಂದ್ರೆ ರಿಸರ್ಚ್ ಹೋಲ್ಡರ್ಸ್ ಅನ್ನ, ಆ ರಿಸರ್ಚ್ ಮಾಡ್ತಾ ಇರುವವರನ್ನ ನೇಮಿಸ್ಕೊಂಡಿತ್ತು. ಅಂತಂದ್ರೆ ಡೈರೆಕ್ಟ್ ಆಗಿ ಇಂಜಿನಿಯರ್ ಅನ್ನ ತಮ್ಮ ಕೆಲಸಕ್ಕೆ ತೆಗೆದುಕೊಳ್ಳದೆ ಅದರಲ್ಲಿ ತುಂಬಾ ಜ್ಞಾನವನ್ನ ಹೊಂದಿರುವಂತಹ PhD ಹೋಲ್ಡರ್ಸ್ ಮತ್ತೆ ರಿಸರ್ಚ್ ಮಾಡ್ತಾ ಇರೋರನ್ನ ನೇಮಿಸ್ಕೊಂಡಿತ್ತು. ಹೀಗಾಗಿ ಅವರು ಹಣದ ಗುರಿಯನ್ನ ಇಟ್ಕೊಳ್ಳದೆ ಹೆಚ್ಚಿನ ಸಂಶೋಧನೆಗೆ ಮಹತ್ವವನ್ನು ಕೊಟ್ಟರು. ಹಾಗಾಗಿ ಇದು ಬೇರೆ ಎಲ್ಲ ಮಾಡಲಿಗಿಂತ ಡಿಫ್ರೆಂಟ್ ಆಗಿ ಹೊರಗೆ ಬಂತು. ಹೀಗಾಗಿ ಭಾರತೀಯ ಕಂಪನಿಗಳು ಏನು ಕಲಿಬೇಕು? ಹೆಚ್ಚಿನ ಸಂಶೋಧನೆಗೆ ತಮ್ಮ ಗಮನವನ್ನು ನೀಡಬೇಕು. ಇದರಿಂದ ನಮಗೇನು ಗೊತ್ತಾಗುತ್ತೆ? ಎಷ್ಟೋ ಸಾರಿ ಹಣಕ್ಕಿಂತ ಹಣವನ್ನು ಮೀರಿಸಿ ಕೆಲವೊಂದು ಸಾರಿ ಜ್ಞಾನ ಹೆಚ್ಚಿನ ಪ್ರಾವೀಣ್ಯತೆಯನ್ನ, ಹೆಚ್ಚಿನ ಒಂದು ಅವಕಾಶವನ್ನ ದೊರಕಿಸಿಕೊಡುತ್ತೆ. ಜ್ಞಾನಕ್ಕೆ ಸಮನಾದ ಶಕ್ತಿ ಇಲ್ಲ ಅಂತ ಹೇಳ್ತಾರಲ್ಲ, ಅಂತಂದ್ರೆ PhD ಮತ್ತೆ ಕೆಲವೊಂದು ಆ ಒಂದು ಫೀಲ್ಡ್ ನಲ್ಲಿ ಹೆಚ್ಚಿನ ಜ್ಞಾನವನ್ನು ಹೊಂದಿರುವವರು ಈ ಕಡೆ ಹೆಚ್ಚು ಹಣ ಹೂಡಿದವರಿಗಿಂತ ಉತ್ತಮ ಮಾಡೆಲ್ ಅನ್ನ ಕ್ರಿಯೇಟ್ ಮಾಡಿದ್ದಾರೆ. ಇದನ್ನ ಎಸ್ಸೆಗಳಲ್ಲಿ ನೀವು ಬೇಕಾದ್ರೆ ಬಳಸ್ಕೋಬಹುದು. ಅದಕ್ಕೋಸ್ಕರ ಚಿಕ್ಕದಾಗಿ ಹೇಳಿದೆ ಅಷ್ಟೇ. ಇಂಡಿಯಾ ಇನ್ವೆಸ್ಟ್ ಲೆಸ್ ಇನ್ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್. India spends less than 1% of GDP on research, while China spends around 2.43%. ಭಾರತದಲ್ಲಿ ಸಂಶೋಧನೆಗೆ ಸಂಬಂಧಪಟ್ಟ ಹಾಗೆ GDPಯ 1%ಗಿಂತ ಕಡಿಮೆ ಹಣವನ್ನು ನಾವು ಹೂಡಿಕೆ ಮಾಡ್ತಾ ಇದ್ದೇವೆ, ಅಷ್ಟು ಖರ್ಚು ಮಾಡ್ತಾ ಇದ್ದೇವೆ. ಆದರೆ ಚೀನಾದಲ್ಲಿ ಇದು ಅರೌಂಡ್ 2.43% ಅಷ್ಟಿದೆ. ಮೋರ್ ಇನ್ವೆಸ್ಟ್ಮೆಂಟ್ ಇಸ್ ನೀಡೆಡ್, ಎಸ್ಪೆಷಲಿ ಇನ್ AI ಅಂಡ್ ಹೈರಿಂಗ್ ಟಾಪ್ ರಿಸರ್ಚರ್ಸ್. ಹಾಗಾಗಿ AI ಮತ್ತೆ ಉತ್ತಮ ವಿಜ್ಞಾನಿಗಳ ನೇಮಕಾತಿಗೋಸ್ಕರ ಹೆಚ್ಚು ಹಣವನ್ನು ಹೂಡಿಕೆ ಮಾಡಬೇಕಾದ ಅವಶ್ಯಕತೆ ಇದೆ. Manufacturing and services must grow together. India often debates whether to focus on manufacturing or services. ಭಾರತದಲ್ಲಿ ನಾವು ಉತ್ಪಾದನಾ ವಲಯದ ಮೇಲೆ ಹೆಚ್ಚು ಫೋಕಸ್ ಮಾಡಬೇಕಾ ಅಥವಾ ಸೇವಾ ವಲಯದ ಮೇಲೆ ಫೋಕಸ್ ಮಾಡಬೇಕಾ ಅನ್ನುವಂಥ ಡಿಬೇಟ್ಗಳು ಆವಾಗ ಆಗ್ತಾ ಇರುತ್ತೆ. ಆದ್ರೆ ಇನ್ಸ್ಟೆಡ್ ಬೋತ್ ಶುಡ್ ಗ್ರೋ ಟುಗೆದರ್ ಆಸ್ ಎ ಹೆಲ್ಪ್ ಈಚ್ ಅದರ್. ಯಾವುದೋ ಒಂದ್ರ ಮೇಲೆ ಫೋಕಸ್ ಮಾಡೋಕ್ಕಿಂತ ಎರಡನ್ನು ಸಹ ಜೊತೆಗೆ ಅಭಿವೃದ್ಧಿಗೊಳಿಸೋದು ಬಹಳ ಮುಖ್ಯ. ಯಾಕಂದ್ರೆ ಎರಡೂ ಸಹ ಒಂದನ್ನ ಇನ್ನೊಂದು ಬೆಂಬಲಿಸ್ತಾ ಹೋಗುತ್ತೆ. ಹಾಗಾಗಿ ಎರಡನ್ನು ಬೆಳೆಸಬೇಕು. India must focus on quantum computing. The next big technology shift is quantum computing. India must invest heavily in this field to stay a global technology leader. ಈಗ AI ಬಂದಿದೆಯಲ್ವಾ, ಹಾಗೆ ಇನ್ನು ಕೆಲವೇ ವರ್ಷಗಳಲ್ಲಿ ಕ್ವಾಂಟಮ್ ಟೆಕ್ನಾಲಜಿ ಮುಂದೆ ಬಂದೇ ಬರುತ್ತೆ. ಬೇರೆ ಬೇರೆ ನೋಡಿರ್ಬೋದು, ಅಮೆಝಾನ್ ಆಯ್ತು, ಮೈಕ್ರೋಸಾಫ್ಟ್ ಆಯ್ತು, ಹೀಗೆ ದೊಡ್ಡ ದೊಡ್ಡ ಕಂಪನಿಗಳು ತಮ್ಮ ಹೊಸ ಕ್ವಾಂಟಮ್ ಚಿಪ್ ಗಳನ್ನ ರೆಡಿ ಮಾಡ್ತಾ ಇವೆ, ಅಭಿವೃದ್ಧಿ ಮಾಡ್ಕೊಂಡು ಬಿಡುಗಡೆಗೊಳಿಸ್ತಾ ಇವೆ. ಈ ಫೀಲ್ಡ್ ಸಹ ಕೆಲವೇ ವರ್ಷಗಳಲ್ಲಿ ಮುನ್ನೆಲೆಗೆ ಬರುತ್ತೆ. ಹಾಗಾಗಿ ಇದ್ರ ಬಗ್ಗೆ ಜಗತ್ತಿಗೆ ಗೊತ್ತಿದೆ. ಗೊತ್ತಿದ ಮೇಲೂ ನಾವು ಅದರಲ್ಲಿ ಹಿಂದೆ ಬೀಳಬಾರದು. ಅದರ ಮೇಲೆ ಹೂಡಿಕೆಯನ್ನ ಪ್ರಾರಂಭಿಸಬೇಕು, ರಿಸರ್ಚ್ ಅನ್ನ ಮಾಡಬೇಕು. ಇದಾದ್ಮೇಲೆ ಮುಂದಿನ ವಿಷಯ ಇದೆಯಲ್ವಾ, ಈ ಕಡೆ ಹ್ಯೂಮರ್ ಅಂಡ್ ಪರ್ವರ್ಸಿಟಿ. ಇದೇನು ಹೇಳುತ್ತೆ? ಇದು ಬಹಳ ದಿನಗಳಿಂದ ಸುದ್ದಿಲಿರುವಂತಹ ವಿಷಯ. ಸುಪ್ರೀಂ ಕೋರ್ಟ್ ಆನ್ ರೆಗ್ಯುಲೇಷನ್ ಆಫ್ ಹ್ಯೂಮರ್ ಕಂಟೆಂಟ್ ಅಂತಂದ್ರೆ ನಮ್ಮ ವಿನೋದ ಅಥವಾ ಹಾಸ್ಯ ಯಾವ ರೀತಿ ಇರಬೇಕು, ಅದ್ರ ಮೇಲೆ ಒಂದು ನಿಯಂತ್ರಣ ತರಬೇಕು ಅನ್ನೋದ್ರ ಬಗ್ಗೆ ಸುಪ್ರೀಂ ಕೋರ್ಟ್ ಏನ್ ಹೇಳ್ತು? ಸುಪ್ರೀಂ ಕೋರ್ಟ್ ಹ್ಯಾಸ್ ಆಸ್ಕ್ಡ್ ಡಿಸ್ಕಷನ್ಸ್ ಆನ್ ರೆಗ್ಯುಲೇಟಿಂಗ್ ಹ್ಯೂಮರ್ ಕಂಟೆಂಟ್ ಟು ಪ್ರಿವೆಂಟ್ ವಲ್ಗಾರಿಟಿ. ಅಶ್ಲೀಲ ಹಾಸ್ಯವನ್ನು ತಡೆಗಟ್ಟಲಿಕ್ಕೆ ಸರಿಯಾದ ನಿಯಮ ತರಬೇಕು ಅಂತ ಸುಪ್ರೀಂ ಕೋರ್ಟ್ ಪ್ರಸ್ತಾಪ ಮಾಡ್ತಾ ಇದೆ. ಹವೆವರ್ ಇಟ್ ವಾಂಟ್ಸ್ ದೀಸ್ ರೆಗ್ಯುಲೇಷನ್ಸ್ ಟು ರೆಸ್ಪೆಕ್ಟ್ ಫ್ರೀಡಮ್ ಆಫ್ ಸ್ಪೀಚ್ ಅಂಡ್ ಫಾಲೋ ಕಾನ್ಸ್ಟಿಟ್ಯೂಷನಲ್ ಲಿಮಿಟ್ಸ್. ಆದ್ರೆ ನಿಯಮಗಳು ಅಥವಾ ನಿಯಂತ್ರಣ ಹೇಗಿರ್ಬೇಕು ಅಂತಂದ್ರೆ ವಾಕ್ ಸ್ವಾತಂತ್ರ್ಯವನ್ನ ಮಿತಿಗೊಳಿಸಬಾರದು, ಮತ್ತೆ ಸಂವಿಧಾನದ ಅನುಸಾರವಾಗೇ ಇರಬೇಕು. Existing laws already control obscenity. Laws like Bharatiya Nyaya Sanhita and IT Act already punish obscene digital content. There are also rules for TV and online content to maintain decency. ಈಗಾಗಲೇ ಕೆಲವೊಂದು ಕಾನೂನುಗಳಿದೆ. ಭಾರತೀಯ ನ್ಯಾಯ ಸಂಹಿತೆ ಆಗಿರಬಹುದು, IT ಕಾಯ್ದೆಯಲ್ಲಿ ಅಶ್ಲೀಲವಾದ ಡಿಜಿಟಲ್ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಶಿಕ್ಷೆಯನ್ನು ನಿಗದಿಪಡಿಸಲಾಗಿದೆ. ಮತ್ತೆ ಟಿವಿ ಮತ್ತೆ ಆನ್ಲೈನ್ ವಿಷಯಗಳಿಗೂ ಸಹ ಕೆಲವೊಂದು ನಿಯಮಗಳಿದೆ. ಈ ವಿಷಯ ಯಾಕೆ ಸುದ್ದಿಗೆ ಬಂತು ನೀವು ಕೇಳಿರಬಹುದು. ದ ಕೇಸ್ ಅಗೇನ್ಸ್ಟ್ ಇಂಡಿಯಾಸ್ ಗಾಟ್ ಲೇಟೆಂಟ್ ಶೋ. ಇಂಡಿಯಾಸ್ ಗಾಟ್ ಲೇಟೆಂಟ್ ಅನ್ನುವಂಥ ಒಂದು ಶೋನ ವಿರುದ್ಧ ಕೇಸನ್ನು ಹಾಕಿದ್ರು. ಭಾರತದಾದ್ಯಂತ ಹಲವಾರು ದೊಡ್ಡ ದೊಡ್ಡ ಸುದ್ದಿ ಆಗ್ತಾ ಇತ್ತು ಇದು. ಸಮ್ ಯೂಟ್ಯೂಬರ್ಸ್ ಇನ್ ದ ಶೋ ಯೂಸ್ಡ್ ಸೆಕ್ಸುವಲಿ ಎಕ್ಸ್ಪ್ಲಿಸಿಟ್ ಲ್ಯಾಂಗ್ವೇಜ್ ವಿಚ್ ಲೆಡ್ ಟು ಪೊಲೀಸ್ ಕಂಪ್ಲೇಂಟ್ ಅಂಡ್ FIRs. ಆ ಒಂದು ಶೋನಲ್ಲಿ ಅಶ್ಲೀಲ ಮಾತುಗಳನ್ನ ಆಡಿದ್ರಿಂದಾಗಿ ಹಲವಾರು ಕಡೆ ಅವರ ವಿರುದ್ಧ ದೂರುಗಳನ್ನ ನೀಡಿದ್ದಾರೆ. ಆದ್ರೆ ಬಟ್ ದರ್ ಕಂಟೆಂಟ್ ವಾಸ್ ಮೆಂಟ್ ಫಾರ್ ಅ ಪೇಡ್ ಆಡಿಯನ್ಸ್ ಅಂಡ್ ಗಾಟ್ ಲೀಡಿಂಗ್ ಟು ಕಾಂಟ್ರವರ್ಸಿ. ಈಗ ಇವ್ರೇನ್ ಹೇಳ್ತಾ ಇದ್ದಾರೆ ಅಂತಂದ್ರೆ ಆ ವಿಷಯ ಅವರ ಮೆಂಬರ್ಸ್ ಅಂತಂದ್ರೆ ಹಣವನ್ನ ಪಾವತಿ ಮಾಡಿದವರಿಗೆ ಮಾತ್ರ ಅವರು ಅದನ್ನ ನೀಡ್ತಾ ಇದ್ರು. ಆದ್ರೆ ಅದು ಹೇಗೋ ಲೀಕ್ ಆಯ್ತು, ಲೀಕ್ ಆಗಿದ್ರಿಂದ ವಿವಾದ ಆಗ್ತಾ ಇದೆ ಇದು ಅಂತ ಹೇಳ್ತಾ ಇದ್ದಾರೆ. ಅಂತಂದ್ರೆ ಒಂದು ವಿಷಯವನ್ನ ನಾವು ಗಮನಿಸಬಹುದು. ನಮ್ಮ AI ಅಂತಂದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಹೇಗೆ ಡೆವಲಪ್ ಆಗ್ತಾ ಇದೆ, ಮನುಷ್ಯನ ಎಲ್ಲ ಭಾವನೆಗಳನ್ನು ಸಹ ಗುರುತಿಸುವ ಮಟ್ಟಿಗೆ AGI ಅಂತ ಮುಂದೆ ಬರುತ್ತೆ ಅಂತ ಹೇಳ್ತಾರೆ. AI ಜನರೇಟಿವ್. ಈಗ ನಾವು ಒಂದು ನಮ್ಮ ಬೇರೆ ಬೇರೆ ಶಕ್ತಿಗಳಿರುತ್ತೆ ಮನುಷ್ಯರಿಗೆ ಸಂಬಂಧಪಟ್ಟ ಹಾಗೆ. ಆ ಶಕ್ತಿಗಳನ್ನ ಒಂದೊಂದಾಗಿ AI ಗಳಿಸ್ಕೋತಾ ಬಂದಿದೆ. ಆದ್ರೆ ನಾವು
ನಮ್ಮ ಶಕ್ತಿಗಳನ್ನ ಒಂದೊಂದಾಗಿ ಕಳ್ಕೊತಾ ಬಂದಿದ್ದೇವೆ. ಉದಾಹರಣೆಗೆ ನೋಡಿ, ಈಗ ಬಹಳ ಕಡೆ ಇದೇನು ತಪ್ಪು ಅಂತಲ್ಲ, ಆದ್ರೆ ಒಂದು ಹಲವಾರು ಕಡೆ ಬರುವಂತಹ ಒಂದು ಅಭಿಪ್ರಾಯ. ಮನುಷ್ಯರು ಸಹಜವಾಗಿ ನಮ್ಮ ನಗು, ಅಳು ಇದನ್ನೆಲ್ಲ ನಾವು ದುಡ್ಡು ಕೊಟ್ಟು ಮಾಡ್ಬೇಕಾದ ಪರಿಸ್ಥಿತಿ ಬಂದಿದೆ. ಈಗ ಲಾಫಿಂಗ್ ಕ್ಲಬ್ಸ್ ಅಂತ ಇರುತ್ತೆ, ಮತ್ತೆ ಸ್ಟ್ಯಾಂಡ್ ಅಪ್ ಕಾಮಿಡಿ. ನಮಗೆ ನಗಲಿಕ್ಕೂ ಸಹ ದುಡ್ಡು ಕೊಟ್ಟು ಅಥವಾ ಯಾವುದೋ ಒಂದು ಶೋಗೆ ಹೋಗಿ ಅಷ್ಟು ಆ ಒಂದು ಅಂತಂದ್ರೆ ಬೇರೆ ನಮ್ಮ ಕೆಲಸಗಳಾಗಿರಬಹುದು, ಬೇರೆ ಯಾವುದೇ ಒಂದು ವಾತಾವರಣದಲ್ಲಿ ನಮ್ಗೆ ಅಷ್ಟು ಪ್ರೆಷರ್ ಆಗ್ಲಿ, ಯಾವುದೋ ಒಂದು ವಿಷಯದಿಂದಾಗಿ ಪ್ರತಿಯೊಬ್ಬರು ಸಹ ಏನ್ ಮಾಡ್ತಾ ಇದ್ದಾರೆ, ನಗುವುದಕ್ಕೂ ನಮ್ಮ ಭಾವನೆಗಳನ್ನ ವ್ಯಕ್ತಪಡಿಸ್ಲಿಕ್ಕೂ ಸಹ ದುಡ್ಡು ಕೊಡಬೇಕಾದ ಪರಿಸ್ಥಿತಿ ಬಂದಿದೆ. ನಾವು ನಮ್ಮ ಶಕ್ತಿಯನ್ನ ಕಳೆದುಕೊಳ್ತಾ ಇದ್ದೇವೆ. ಎಐ ಹೆಚ್ಚು ಶಕ್ತಿಯನ್ನು ಗಳಿಸ್ಕೊಳ್ತಾ ಇದೆ. ಮುಂದಿನ ದಿನಗಳಲ್ಲಿ ಇದು ಎಲ್ಲಿ ಹೋಗಿ ತಲುಪುತ್ತೆ ಅನ್ನೋದನ್ನ ನೋಡೋಣ. ನೀಡ್ ಫಾರ್ ಬ್ಯಾಲೆನ್ಸ್ಡ್ ಅಪ್ರೋಚ್. ಹಾಗಾಗಿ ಏನಾಗಬೇಕು, ಸೊಸೈಟಿ ಶುಡ್ ಡಿಸೈಡ್ ಸಮ್ ಒನ್ ಶುಡ್ ಬಿ ಜೈಲ್ಡ್ ಫಾರ್ ವರ್ಬಲ್ ಅಫೆನ್ಸಸ್ ಲೈಕ್ ಅಫೆನ್ಸಿವ್ ಜೋಕ್ಸ್. ಅಂತಂದ್ರೆ ಮಾತಿನಲ್ಲಿ ಆಗಿರುವಂತಹ ತಪ್ಪಿಗೋಸ್ಕರ ಯಾರನ್ನಾದ್ರೂ ಜೈಲಿಗೆ ಹಾಕಬಹುದಾ ಅನ್ನೋದ್ರ ಬಗ್ಗೆ ಸಮಾಜ ಚಿಂತನೆ ಮಾಡಬೇಕು. ಫೈಲಿಂಗ್ ಎಫ್ಐಆರ್ಸ್ ಫಾರ್ ಎವ್ರಿ ಕಂಪ್ಲೇಂಟ್ ಮಿಸ್ ಯೂಸ್ ದಿ ಲೀಗಲ್ ಸಿಸ್ಟಮ್. ಒಬ್ರು ಏನೋ ಕೆಟ್ಟ ಶಬ್ದವನ್ನ ಆಡಿದ ಮಾತ್ರಕ್ಕೆ ಕೇಸ್ ಹಾಕ್ತೇವೆ ಅಂತ ಆದ್ರೆ ಅಂಥ ಕೇಸ್ಗಳನ್ನೇ ಈಗ ನ್ಯಾಯಾಲಯಗಳು ಅದನ್ನ ವಿಚಾರ ಮಾಡ್ಕೋತಾ ಕೂತ್ಕೋಬೇಕಾಗುತ್ತೆ. ಮೊದಲೇ ಕೋಟಿಗಟ್ಟಲೆ ಕೇಸ್ಗಳು ಪೆಂಡಿಂಗ್ ಅಲ್ಲಿದೆ. ಕೆಲವು ವಾರಗಳ ಹಿಂದೆ ನೋಡಿದ್ವಲ್ವಾ, ಲೀಗಲ್ ಸಿಸ್ಟಮ್ ಎಷ್ಟು ಪೆಂಡಿಂಗ್ ಕೇಸನ್ನ ಹೊಂದ್ಕೊಂಡಿದೆ ಅಂತ. ಹಾಗಾಗಿ ಇಂಥ ವಿಷಯಗಳಿಗೂ ಮತ್ತೆ ಕೇಸ್ ಹಾಕೋದು, ಮತ್ತೆ ಇದರಲ್ಲೇ ನ್ಯಾಯಾಲಯಗಳ ಸಮಯ ಹೋಗೋದ್ರಿಂದ ಸಮರ್ಪಕವಾದ ಕೇಸುಗಳನ್ನ ನಿಭಾಯಿಸಲಿಕ್ಕೆ ಅವರಿಗೆ ಯಾವಾಗ ಸಮಯ ಸಿಗುತ್ತೆ? ಹಾಗಾಗಿ ಇದನ್ನ ಸಮಾಜವೇ ಚಿಂತಿಸಬೇಕು, ಸಮಾಜವೇ ಅದಕ್ಕೆ ಪರಿಹಾರನ ಕಂಡುಕೋಬೇಕು. ಇಂಟರ್ನೆಟ್ ಅಂಡ್ ಲೀಗಲ್ ಓವರ್ ರೀಚ್. ದ ಇಂಟರ್ನೆಟ್ಸ್ ಗ್ಲೋಬಲ್ ರೀಚ್ ಶುಡ್ ನಾಟ್ ಲೀಡ್ ಟು ಎಕ್ಸೆಸಿವ್ ಲೀಗಲ್ ಆಕ್ಷನ್. ಇಂಟರ್ನೆಟ್ ಎಲ್ಲಾ ಕಡೆ ಹೋಗುತ್ತೆ, ಆದ್ರೆ ಅದನ್ನ ನಿಯಂತ್ರಿಸೋದಾಗಿರಬಹುದು ಅಥವಾ ಅತಿಯಾದ ಕಾನೂನು ಕ್ರಮ ಸಹ ಅದನ್ನ ನಿಯಂತ್ರಿಸಬಾರದು. ಅಂತಂದ್ರೆ ಸ್ವಾತಂತ್ರ್ಯಕ್ಕೆ ಅವಕಾಶ ಇರಬೇಕು, ಆದ್ರೆ ನಿಯಂತ್ರಕ ಕ್ರಮಗಳು ಹೇಗಿರ್ಬೇಕು ಅಂತಂದ್ರೆ ಎಲ್ಲರಿಗೂ ಒಂದು ಬ್ಯಾಲೆನ್ಸ್ಡ್ ಅಪ್ರೋಚ್ ಅಂತ ಹೇಳ್ತೀವಲ್ವಾ, ಎಲ್ಲವನ್ನ ಸರಿಯಾಗಿ ಸಮಾನವಾಗಿ ನಿಭಾಯಿಸಿಕೊಂಡು ಹೋಗುವ ರೀತಿಯಲ್ಲಿ ಇರಬೇಕು. ಆದ್ರೆ ಈ ಬ್ಯಾಲೆನ್ಸ್ಡ್ ಅಪ್ರೋಚ್ ಅನ್ನೋದ್ರ ಬಗ್ಗೆ ಇದೊಂದು ಸಬ್ಜೆಕ್ಟಿವ್ ಮ್ಯಾಟರ್. ಅಂದ್ರೆ ಎಲ್ರಿಗೂ ಒಂದೇ ರೀತಿ ಅಭಿಪ್ರಾಯ ಇರೋದಿಲ್ಲ. ಕೆಲವರು ಇದನ್ನ ಬ್ಯಾಲೆನ್ಸ್ ಅಂತ ಕರೀತಾರೆ, ಇನ್ನು ಕೆಲವರು ಇಲ್ಲ ಇದರಲ್ಲಿ ಇದನ್ನು ಬೇರೆ ಯಾವ ವಿಷಯವನ್ನು ಸಹ ಅಳವಡಿಸಬೇಕು ಅಂತ ಹೇಳ್ತಾರೆ. ಹಾಗಾಗಿ ಈ ವಿಷಯದ ಕುರಿತು ಎಲ್ಲಾ ದೇಶಗಳಲ್ಲಿ ಗೊಂದಲಗಳಿದೆ. ಯಾವುದೇ ಒಂದು ಸರಿಯಾದ ತೀರ್ಮಾನಕ್ಕೆ ಬರೋಕೆ ಅಷ್ಟು ಸುಲಭವಾಗಿ ಸಾಧ್ಯ ಆಗುವುದಿಲ್ಲ. ಕೋರ್ಟ್ಸ್ ಶುಡ್ ಅವಾಯ್ಡ್ ಅನ್ನೆಸೆಸರಿ ಕೇಸಸ್ ಅಂಡ್ ಎನ್ಶೋರ್ ಜಸ್ಟಿಸ್ ಇಸ್ ಫೇರ್. ಕೋರ್ಟ್ನಲ್ಲಿ ಅನಗತ್ಯ ಪ್ರಕರಣಗಳು ಬರದ ಹಾಗೆ ನೋಡ್ಕೊಳ್ಬೇಕು, ಮತ್ತೆ ಬಂದ ಪ್ರಕರಣಗಳಿಗೆ ಸರಿಯಾದ ನ್ಯಾಯ ಸಿಕ್ಕಿದೆ ಎಂಬುದನ್ನ ಖಚಿತಪಡಿಸ್ಕೋಬೇಕು. ಇದಾದ ನಂತರ ವಾರಿಯರ್ಸ್ ಆಫ್ ಹೋಪ್, ತುಂಬಾ ಅದ್ಭುತವಾದ ಆರ್ಟಿಕಲ್ ಇದು. ಆಶಾ ವರ್ಕರ್ಸ್ ಗಳ ಬಗ್ಗೆ ಹೇಳಿದ್ದಾರೆ. ಆಶಾಸ್ ದ ಬ್ಯಾಕ್ ಬೋನ್ ಆಫ್ ರೂರಲ್ ಹೆಲ್ತ್ ಕೇರ್. ಆಶಾ ಕಾರ್ಯಕರ್ತರು ಗ್ರಾಮೀಣ ಆರೋಗ್ಯದ ಬೆನ್ನೆಲುಬಿದ್ದ ಹಾಗೆ. ಆಶಾದ ಫುಲ್ ಫಾರ್ಮ್ ನಿಮ್ಗೆ ಗೊತ್ತಿದೆಯಾ ಗೊತ್ತಿಲ್ಲ, ಅಕ್ರೆಡಿಟೆಡ್ ಸೋಷಿಯಲ್ ಹೆಲ್ತ್ ಆಕ್ಟಿವಿಸ್ಟ್ ಅಂತ ಅವರ ಫುಲ್ ಫಾರ್ಮ್. ಆಶಾ ವರ್ಕರ್ಸ್ ಗಳ ಒಂದು ಆಶಾ ಅನ್ನುವಂಥ ಶಬ್ದ ಇದೆಯಲ್ಲ, ಅದರ ಫುಲ್ ಫಾರ್ಮ್. ವರ್ಕರ್ಸ್ ವರ್ ಇಂಟ್ರೊಡ್ಯೂಸ್ಡ್ ಇನ್ 2005 ಅಂಡರ್ ದಿ ನ್ಯಾಷನಲ್ ರೂರಲ್ ಹೆಲ್ತ್ ಮಿಷನ್ ಟು ಕನೆಕ್ಟ್ ವಿಲೇಜಸ್ ವಿತ್ ಗವರ್ಮೆಂಟ್ ಹೆಲ್ತ್ ಕೇರ್. ಇವರನ್ನ 2005ರಲ್ಲಿ ರಾಷ್ಟ್ರೀಯ ಗ್ರಾಮೀಣ ಆರೋಗ್ಯ ಮಿಷನ್ ಅಡಿಯಲ್ಲಿ ಇವರನ್ನ ನೇಮಿಸಲಾಗುತ್ತೆ. ನೇಮ್ ಆಶಾ ಅಂತಂದ್ರೆ ಏನು, ಹೋಪ್ ಅಂತ ಅಂತಂದ್ರೆ ಭರವಸೆ ಇದ್ದ ಹಾಗೆ, ಇವರನ್ನ ನಂಬಬಹುದು, ಇವರನ್ನ ನಾವು ಒಂದು ಆಶಾ ಭಾವನೆಯನ್ನ ಮೂಡಿಸುವಂತಹ ಒಂದು ವರ್ಕರ್ಸ್ ಗಳು ಇವರು ಅಂತ ಅವರ ಮಹತ್ವವನ್ನು ತಿಳಿಸಲಿಕ್ಕೆ ಆಶಾ ಅನ್ನುವಂತ ಹೆಸರನ್ನ ಕೊಟ್ಟಿದ್ದಾರೆ. ಅದೇ ರೀತಿ ಅದಕ್ಕೆ ಫುಲ್ ಫಾರ್ಮ್ ಅನ್ನ ಸಹ ಆಮೇಲೆ ಕೊಟ್ಟಿದ್ದಾರೆ. ಈಗ ಮುಖ್ಯವಾಗಿ ಡ್ಯೂಟೀಸ್ ಅಂಡ್ ಅಚೀವ್ಮೆಂಟ್ಸ್. ದೇ ಹೆಲ್ಪ್ ಇನ್ ಚೈಲ್ಡ್ ಬರ್ತ್, ಡಿಸೀಸ್ ಕಂಟ್ರೋಲ್, ವ್ಯಾಕ್ಸಿನೇಷನ್ ಅಂಡ್ ಹೈಜೀನ್ ಅವೇರ್ನೆಸ್ ಇನ್ ರೂರಲ್ ಏರಿಯಾಸ್. ನೀವು ಗ್ರಾಮೀಣ ಭಾಗದಿಂದ ಬಂದ್ರೆ ಖಂಡಿತ ನಿಮ್ಗೆ ಗೊತ್ತಿರುತ್ತೆ, ಆಶಾ ವರ್ಕರ್ಸ್ಗಳು, ಆಶಾ ಕಾರ್ಯಕರ್ತೆಯರು ಎಷ್ಟು ಶ್ರಮ ಪಡ್ತಿರ್ತಾರೆ. ಪ್ರತಿಯೊಂದು ಮನೆಗೆ ಹೋಗಿ ಆ ಮನೆಗೆ ಬರುವಂತಹ ಮಕ್ಕಳಿಗೆ ಬರುವಂತ ಫುಡ್ ಆಗಿರಬಹುದು, ಪ್ರತಿಯೊಂದು ಹಂತದಲ್ಲೂ ಅವರ ವೇಟ್ ಚೆಕ್ ಮಾಡೋದು, ಮತ್ತೆ ಗರ್ಭಿಣಿಯರ ಆರೋಗ್ಯ ಪ್ರತಿಯೊಂದನ್ನು ವಿಚಾರಿಸ್ಕೊಳ್ತಾ ಅದರ ಬಗ್ಗೆ ಎಲ್ಲಾ ಕಾಳಜಿನ ತೋರಿಸ್ತಾ ಇರ್ತಾರೆ. ಮುಖ್ಯವಾಗಿ ಜನನಕ್ಕೆ ಸಂಬಂಧಪಟ್ಟ ಹಾಗೆ ರೋಗ ನಿಯಂತ್ರಣ, ಯಾವುದೇ ಒಂದು ಕಾಯಿಲೆ ಬರಲಿ ಅದನ್ನ ನಿಯಂತ್ರಿಸುವುದರಲ್ಲಿ, ಲಸಿಕೆಯನ್ನು ನೀಡೋದರಲ್ಲಿ, ಸ್ವಚ್ಛತೆಯ ಬಗ್ಗೆ, ಹೀಗೆ ಎಲ್ಲಾ ಒಂದು ಗ್ರಾಮೀಣ ಪ್ರದೇಶದ ಆರೋಗ್ಯದ ಬೆನ್ನೆಲುಬು ಅಂತ ಹೇಳಿದ್ವಲ್ವ, ಹಾಗೆ ಪ್ರತಿಯೊಂದರಲ್ಲೂ ಅವರು ಅಷ್ಟು ಸಕ್ರಿಯವಾಗಿ ಪಾಲ್ಗೊಳ್ತಾರೆ, ಎಲ್ಲದರ ಕುರಿತಾಗಿ ಜಾಗೃತಿ ಮೂಡಿಸ್ತಾರೆ. ಡ್ಯೂರಿಂಗ್ COVID-19 they played a key role, gaining international recognition and won the WHO Global Health Leaders Award in 2022. ಅಂದ್ರೆ ನಮ್ಮ ದೇಶದಲ್ಲಿ ಅವರಿಗೆ ಸರಿಯಾದ ಮನ್ನಣೆ ಸಿಕ್ಕಿದೆಯಾ ಅಂತ ಗೊತ್ತಿಲ್ಲ, ಆದ್ರೆ WHO ಅವರನ್ನ ಅದ್ಭುತವಾಗಿ ಗೌರವಿಸಿದೆ. 2022ರಲ್ಲಿ ಕೊರೋನಾ ಸಮಯದಲ್ಲಿ ಅವರ ಒಂದು ಕೊಡುಗೆಯನ್ನ ನೋಡಿ ಜಾಗತಿಕ ಆರೋಗ್ಯ ನೇತಾರರು ಅನ್ನುವಂಥ ಪ್ರಶಸ್ತಿಯನ್ನು ಅವರಿಗೆ ಕೊಟ್ಟಿದ್ದಾರೆ. ಪಾಸಿಟಿವ್ ಇಂಪ್ಯಾಕ್ಟ್ ಆನ್ ವುಮೆನ್ಸ್ ಹೆಲ್ತ್. Studies show that pregnant women are 1.6 times more likely to get proper health care if an ASHA worker supports them. ಅಧ್ಯಯನಗಳ ಪ್ರಕಾರ ಆಶಾ ಕಾರ್ಯಕರ್ತರ ನೆರವಿದ್ರೆ ಗರ್ಭಿಣಿಯರು 1.6 ಪಟ್ಟು ಹೆಚ್ಚು ಉತ್ತಮ ಆರೋಗ್ಯ ಸೇವೆಯನ್ನು ಪಡಿತಾರೆ.
ದೇ ಎನ್ಶೋರ್ ಸೇಫರ್ ಚೈಲ್ಡ್ ಬರ್ತ್ ಅಂಡ್ ಬೆಟರ್ ಆಕ್ಸೆಸ್ ಟು ಮೆಡಿಕಲ್ ಫೆಸಿಲಿಟೀಸ್. ಮತ್ತೆ ಇವರ ಮೂಲಕ ಇವ್ರು ಏನ್ ಮಾಡ್ತಾರೆ, ಸುರಕ್ಷಿತವಾಗಿ ಪ್ರಸವ ಕ್ರಿಯೆ ನಡೀಲಿಕ್ಕೆ ಮತ್ತೆ ಆಸ್ಪತ್ರೆ ತಲುಪುವಿಕೆ ಅಂತ ಹಲವಾರು ಪ್ರಕ್ರಿಯೆಗಳನ್ನ ಸುಲಭವಾಗಿಸ್ಲಿಕ್ಕೆ ಸಹಾಯ ಮಾಡ್ತಾರೆ. ಆದ್ರೆ ಸಮಸ್ಯೆ ಏನು ಅಂತಂದ್ರೆ, ಲೋ ಸ್ಯಾಲರಿ ಡಿಸ್ಪೈಟ್ ಹೆವಿ ವರ್ಕ್ ಲೋಡ್. ಇಷ್ಟೊಂದು ಕೆಲಸಗಳನ್ನ ನಿಭಾಯಿಸಿದ್ರು ಸಹ ಕೆಲಸಕ್ಕೆ ಸರಿಯಾದ ವೇತನ ಇವರಿಗೆ ಸಿಗ್ತಾ ಇಲ್ಲ. ಆಶಾಸ್ ವರ್ ಒರಿಜಿನಲಿ ಕಾಲ್ಡ್ ವಾಲಂಟಿಯರ್ಸ್ ಅಂತಂದ್ರೆ ಅವರನ್ನ ಸ್ವಯಂ ಸೇವಕರು ಅಂತ ಕರೀತಾರೆ. ಹೀಗಾಗಿ ಸೊ ದೇ ಗೆಟ್ ಓನ್ಲಿ 5,000 to 15,000 ಪರ್ ಮಂತ್. ತಿಂಗಳಿಗೆ 5,000ದಿಂದ 15,000 ತನಕ ಮಾತ್ರ ಅವರಿಗೆ ವೇತನ ಸಿಗುತ್ತೆ. ವಿತ್ ಮೋಸ್ಟ್ ಅರ್ನಿಂಗ್ಸ್ ಕಮಿಂಗ್ ಫ್ರಮ್ ಟಾಸ್ಕ್ ಬೇಸ್ಡ್ ಇನ್ಸೆಂಟಿವ್ಸ್ ಅಂತಂದ್ರೆ ಯಾವ್ದಾದ್ರು ಒಂದು ಕೆಲಸ, ಆ ಕೆಲಸವನ್ನ ಮಾಡಿದ್ರೆ ಇಂತಿಷ್ಟು ಹಣ, ಒಂದು ಟಾಸ್ಕ್ ಮಾಡಿದ್ರೆ ಅದಕ್ಕಿಂತಿಷ್ಟು ಹಣ ಅಂತ ಫಿಕ್ಸ್ಡ್ ಸ್ಯಾಲರಿ ಇರೋದಿಲ್ಲ. ದೇ ವರ್ಕ್ ಲಾಂಗ್ ಅವರ್ಸ್, ಟ್ರಾವೆಲ್ ಫಾರ್ ಅಂಡ್ ಆಫನ್ ಸ್ಕಿಪ್ ಮೀಲ್ಸ್ ಡ್ಯೂ ಟು ದ ವರ್ಕ್ ಲೋಡ್. ಯಾವುದೇ ಆಶಾ ಕಾರ್ಯಕರ್ತರ ಹತ್ರ ಒಂದು ಸಾರಿ ಮಾತಾಡಿದಾಗ ನಿಮ್ಗೆ ಅರ್ಥ ಆಗುತ್ತೆ ಅವರಿಗೆ ಎಷ್ಟೆಷ್ಟೋ ದೂರ ನಡ್ಕೊಂಡು ಹೋಗ್ತಾ ಇರುತ್ತಾರೆ. ಇಡೀ ಹಗಲು ರಾತ್ರಿ ಅಂತ ಹಗಲು ರಾತ್ರಿಯ ಪರಿವೆಯೇ ಇಲ್ಲದೆ ಕೆಲಸ ಮಾಡ್ತಿರ್ತಾರೆ. ಸಮಯಕ್ಕೆ ಸರಿಯಾಗಿ ಊಟವೂ ಸಿಕ್ಕೋದಿಲ್ಲ. ಇಷ್ಟೊಂದು ವರ್ಕ್ ಅವರಿಗಿರುತ್ತೆ. ಹಾಗಾಗಿ ಡಿಮ್ಯಾಂಡ್ ಫಾರ್ ಫೇರ್ ಪೇ ಅಂಡ್ ರೆಕಾಗ್ನಿಷನ್. ಇವನ್ ಆಫ್ಟರ್ 20 ಇಯರ್ಸ್ ಆಶಾ ಸ್ಟಿಲ್ ಪ್ರೊಟೆಸ್ಟಿಂಗ್ ಫಾರ್ ಫೇರ್ ವೇಜಸ್. 20 ವರ್ಷಗಳಾದ್ರೂ ಸಹ ಅವರಿಗೆ ಸರಿಯಾದ ವೇತನ ಸಿಗ್ತಾ ಇಲ್ಲ. ಸರಿಯಾದ ವೇತನಕ್ಕೋಸ್ಕರ, ನ್ಯಾಯಸಮ್ಮತ ಸಂಬಳಕ್ಕೋಸ್ಕರ ಅವರು ಪ್ರತಿಭಟಿಸ್ತಾ ಇದ್ದಾರೆ. ನೋಡಿ, ಪ್ರತಿಭಟಿಸ್ತಾ ಇದ್ರು ಸಹ ಯಾವುದೇ ಆಶಾ ವರ್ಕರ್ಸ್ ಅನ್ನ ನೀವು ನೋಡಿ, ಅವರ ನಮಗೆಲ್ಲ ಒಂಥರ ಸ್ಫೂರ್ತಿನೇ ಹೌದು. ಅವ್ರು ಅಂತಂದ್ರೆ ನೀವು ನೋಡಿದ ಆಶಾ ವರ್ಕರ್ಸ್ ಹೇಗಿದ್ದಾರೆ ಅಂತ ನನಗೆ ಗೊತ್ತಿಲ್ಲ, ಆದ್ರೆ ನಾನು ನೋಡಿದವರಲ್ಲಿ ಅಷ್ಟು ಕೆಲಸ ಮಾಡ್ತಾ ಇರ್ತಾರೆ. ಯಾವುದೇ ವೇತನದ ಬಗ್ಗೆ ಹಲವಾರು ಕೊರತೆಗಳಿದ್ರು ಸಹ ಅವರ ಕೆಲಸವನ್ನ ಯಾವತ್ತೂ ಬಿಟ್ಟುಕೊಡುವುದಿಲ್ಲ. ಯಾವುದೇ ಒಂದು ಸಂದರ್ಭದಲ್ಲಿ ನೀವು ಕರೆಯಿರಿ, ಅವರು ಬಂದು ತಮ್ಮ ಹತ್ರ ಆದಂತಹ ಹೆಲ್ಪ್ ಅನ್ನ ಮಾಡ್ತಾರೆ. ಅದರಲ್ಲೂ ಮುಖ್ಯವಾಗಿ ಮಗುವಿಗೆ ಸಂಬಂಧಪಟ್ಟ ಹಾಗೆ ಗರ್ಭಿಣಿ ಸ್ತ್ರೀಯರಿದ್ರೆ ಅವರಿಗೆ ಅವರ ಕೊಡುಗೆ ಬಹಳ ದೊಡ್ಡದಾಗಿರುತ್ತೆ. The government should treat them as permanent employees, giving them better salaries and benefits like other government workers. ಹಾಗಾಗಿ ಸರ್ಕಾರ ಅವರನ್ನ ಶಾಶ್ವತ ನೌಕರರ ಹಾಗೆ ಪರಿಗಣಿಸಬೇಕು. ಇತರ ನೌಕರರ ಹಾಗೆ ಹೆಚ್ಚಿನ ವೇತನ ಮತ್ತೆ ಸೌಲಭ್ಯಗಳನ್ನ ನೀಡಬೇಕು. ಇದಾದ ನಂತರ ಹೂ ವಿಲ್ ಅಪಾಲಜೈಸ್ ಟು ದ ಹಿಮಾಲಯನ್ಸ್. ನಾರ್ವೆಯ ಬಗ್ಗೆ ಒಂದು ವಿಷಯ ಇದೆ ಇದರಲ್ಲಿ. ನಾರ್ವೇಸ್ ಅಪಾಲಜಿ ಫಾರ್ ಪಾಸ್ಟ್ ಮಿಸ್ಟೇಕ್ಸ್. ನಾರ್ವೆ ಏನ್ ಮಾಡಿದೆ, ನಾರ್ವೆ ಅಪಾಲಜೈಸ್ ಫಾರ್ ಇಟ್ಸ್ ಅಸಿಮಿಲೇಷನ್ ಪಾಲಿಸೀಸ್, ನಾರ್ವೇಜಿಯನೈಸೇಷನ್ that suppressed the Sami, Quen and Forest Fin cultures from 1850 to 1960. ನೀವು ಹಲವಾರು ಸೂಚಕಗಳನ್ನ ನೋಡಿದ್ರೆ ನಾರ್ವೆ ಮತ್ತೆ ಕೆಲವೊಂದು ಸ್ಕ್ಯಾಂಡಿನೇವಿಯನ್ ಕಂಟ್ರೀಸ್ಗಳು ಬಹಳ ಮುಂದಿರುತ್ತವೆ. ಅಂತಂದ್ರೆ ಅವರು ಬಹಳ ಹೆಚ್ಚಿನ ಆ ವ್ಯಾಲ್ಯೂಗಳನ್ನ ಗೌರವಿಸುತ್ತೆ. ಈಗ ನೋಡಿ, ನಾರ್ವೆ 1850ರಿಂದ 1960ರ ಒಂದು ಅವಧಿಯಲ್ಲಿ ಏನಾಗಿತ್ತು, ಅಲ್ಲಿ ಬೇರೆ ಬೇರೆ ಜನಾಂಗದವರು, ಸಾಮಿ, ಕ್ವೆನ್ ಮತ್ತೆ ಫಿನ್ ಜನಾಂಗದವರ ಭಾಷೆ ಮತ್ತೆ ಸಂಸ್ಕೃತಿಯನ್ನು ನಾಶ ಮಾಡ್ಲಿಕ್ಕೆ ಅಲ್ಲಿ ಅಸಿಮಿಲೇಷನ್ ಅಂತ ಒಂದು ಪದ ಬಂತು ನೋಡಿ. ಬಲವಂತವಾಗಿ ಹೊಂದಾಣಿಕೆ ಮಾಡ್ಕೊಳ್ಳೋದು ಅಂತಂದ್ರೆ ಅವರನ್ನ ಬಂದು, ಇಲ್ಲ ನೀವು ನಿಮ್ಮ ಒಂದು ಸಂಸ್ಕೃತಿನ ಬಿಟ್ಟು ನಾರ್ವೇಜಿಯನೈಸೇಷನ್ ಅಂತ ನಾರ್ವೆಯ ಸಂಸ್ಕೃತಿಗಳಿಗೆ ನೀವು ಹೊಂದಾಣಿಕೆ ಮಾಡ್ಕೋಬೇಕು, ನಿಮ್ಗೆ ಬೇರೆ ಆಯ್ಕೆನೇ ಇರೋದಿಲ್ಲ. ಬಲವಂತವಾಗಿ ಅವರನ್ನ ಹೊಂದಾಣಿಕೆ ಮಾಡ್ಕೊಳ್ಳಿಕ್ಕೆ ಮುಂದಾಗಿದ್ರು. ಆಗ ಅವರನ್ನ ಒತ್ತಾಯಪಡಿಸಿದ್ರು. ಆ ನೀತಿಗಳನ್ನ ಅವಾಗ ಅನುಸರಿಸಿದ್ದಕ್ಕಾಗಿ ಈಗ ಅವರು ಕ್ಷಮಾಪಣೆ ಕೋರ್ತಾ ಇದ್ದಾರೆ. The government is now taking steps to protect indigenous languages and promote inclusion. ಆದಿವಾಸಿ ಭಾಷೆಗಳನ್ನ ಉಳಿಸ್ಕೊಳ್ಳಿಕ್ಕೆ, ಸಮಾನತೆಯನ್ನು ಕಾಪಾಡಲಿಕ್ಕೆ ಈಗ ಅಲ್ಲಿ ಹೊಸ ಕ್ರಮಗಳನ್ನ ಕೈಗೊಳ್ತಾ ಇದ್ದಾರೆ. ಇದು ನಾರ್ವೆಯ ಕಥೆ. ಆದ್ರೆ ನಮ್ಮ ದೇಶದಲ್ಲಿ ಹಿಮಾಲಯನ್ ಅಂಡ್ ನಾರ್ಡಿಕ್ ಕಮ್ಯುನಿಟೀಸ್ ಫೇಸ್ ಸಿಮಿಲರ್ ಪ್ರಾಬ್ಲಮ್ಸ್. ಬೋತ್ ರೀಜನ್ ಸಫರ್ ಫ್ರಮ್ ರಿಸೋರ್ಸ್ ಎಕ್ಸ್ಪ್ಲಾಟೇಷನ್ ಅಂಡ್ ಕಲ್ಚರಲ್ ಸಪ್ರೆಷನ್ ಫಾರ್ ಸೆಂಚುರೀಸ್. ಭಾರತದಲ್ಲೂ ಸಹ ಹಿಮಾಲಯ ಮತ್ತೆ ನಾರ್ಡಿಕ್ ಜನಾಂಗಗಳ ಹೋರಾಟ ಇದೇ ರೀತಿಯಾಗಿದೆ. ಸಾಂಸ್ಕೃತಿಕ ದಮನ ಮತ್ತೆ ಸಂಪತ್ತಿನ ಶೋಷಣೆ ಎರಡೂ ಕಡೆ ಕಂಡು ಬರ್ತಾ ಇದೆ. ಮೆನಿ ಇಂಡಿಜಿನಸ್ ಹಿಮಾಲಯನ್ ಗ್ರೂಪ್ಸ್ ಲೈಕ್ ಗಡ್ಡೀಸ್, ಲೆಪ್ಚಾಸ್ ಮತ್ತೆ ಕಿನ್ನೌರಾಸ್ ಹ್ಯಾವ್ ಸ್ಟ್ರಗಲ್ಡ್ ಡ್ಯೂ ಟು ಕೊಲೋನಿಯಲ್ ಪಾಲಿಸೀಸ್ ಅಂಡ್ ಪೋಸ್ಟ್ ಇಂಡಿಪೆಂಡೆನ್ಸ್ ಚೇಂಜಸ್. ಕೆಲವೊಂದು ಜನಾಂಗಗಳ ಬಗ್ಗೆ ಕೊಟ್ಟಿದ್ದಾರೆ, ಗಡ್ಡಿಗಳು, ಲೆಪ್ಚಾ, ಕಿನ್ನೌರ ಮತ್ತೆ ಹಿಮಾಲಯದ ಇತರ ಜನಾಂಗಗಳು ಬ್ರಿಟಿಷರು ಇದ್ದಾಗಲೂ ಸಹ ಮತ್ತೆ ಸ್ವಾತಂತ್ರ್ಯ ಸಿಕ್ಕಿದ ಮೇಲೂ ಸಹ ತುಂಬಾ ಹಾನಿಗೆ ಒಳಗಾಗಿದ್ದಾರೆ. ಬ್ರಿಟಿಷ್ ಫಾರೆಸ್ಟ್ ಅಂಡ್ ಟ್ರೇಡ್ ಲಾಸ್ ರಿಸ್ಟ್ರಿಕ್ಟೆಡ್ ಹಿಮಾಲಯನ್ ಕಮ್ಯುನಿಟೀಸ್ ಅಫೆಕ್ಟಿಂಗ್ ದರ್ ಎಕಾನಮಿ ಅಂಡ್ ಟ್ರೆಡಿಷನ್ಸ್. ಬ್ರಿಟಿಷ್ ಏನ್ ಮಾಡಿದ್ರು, ಅವರ ಅರಣ್ಯ ಮತ್ತೆ ವ್ಯಾಪಾರ ನಿಯಮಗಳ ಮೂಲಕ ಅವರನ್ನ ರಿಸ್ಟ್ರಿಕ್ಟ್ ಮಾಡಿದ್ರು, ಅವರ ಜೀವನವನ್ನ ಶೋಷಣೆ ಮಾಡ್ತಾ ಇದ್ರು. ಅದರಿಂದಾಗಿ ಅವರ ಆರ್ಥಿಕತೆ ಮತ್ತೆ ಸಂಪ್ರದಾಯದ ಮೇಲೆ ದೊಡ್ಡ ಹೊಡೆತ ಬಿತ್ತು. Even after independence, rapid industrialization, tourism and hydropower projects displaced many tribal people and harmed the environment. ಸ್ವಾತಂತ್ರ್ಯ ಬಂದ ನಂತರವೂ ಸಹ ಬೇರೆ ಬೇರೆ ರೈಲ್ವೆ ನಿರ್ಮಾಣ, ಉದ್ಯಮೀಕರಣ ಮತ್ತೆ ಪ್ರವಾಸೋದ್ಯಮ, ಜಲವಿದ್ಯುತ್ ಯೋಜನೆಗಳು ಇದರಿಂದಾಗಿ ಎಷ್ಟು ಜನರನ್ನ ಸ್ಥಳಾಂತರ ಮಾಡ್ತಾರೆ ಮತ್ತೆ ಪರಿಸರಕ್ಕೆ ಇದರಿಂದ ಹಾನಿ ಆಗುತ್ತೆ. Hydropower projects led to land and culture loss. Government promoted hydropower as a major revenue source.
ಇಗ್ನೋರಿಂಗ್ ದ ರೈಟ್ಸ್ ಆಫ್ ಲೋಕಲ್ ಕಮ್ಯುನಿಟೀಸ್. ಸರ್ಕಾರ ಏನ್ ಮಾಡುತ್ತೆ, ಆರ್ಥಿಕ ಅಭಿವೃದ್ಧಿ ಹೆಸರಲ್ಲಿ ಜಲವಿದ್ಯುತ್ ಯೋಜನೆಗಳಿಗೆ ಪ್ರಾಧಾನ್ಯ ನೀಡುತ್ತೆ. ಆದ್ರೆ ಅದೇ ಸಂದರ್ಭದಲ್ಲಿ ಸಾಧಾರಣ ಜನರ ಹಕ್ಕುಗಳನ್ನ ಕಡೆಗಣಿಸ್ಬಿಡ್ತಾರೆ. ಮೆನಿ ಪ್ರಾಜೆಕ್ಟ್ಸ್ ವೈಲೇಟೆಡ್ ಲೋಕಲ್ ಲಾಸ್, ಲೀಡಿಂಗ್ ಟು ಲಾಸ್ ಆಫ್ ಲ್ಯಾಂಡ್, ಟ್ರೆಡಿಷನ್ಸ್ ಅಂಡ್ ಎನ್ವೈರನ್ಮೆಂಟಲ್ ಡ್ಯಾಮೇಜ್. ಇಂಥ ಒಂದು ಯೋಜನೆಗಳಿಂದಾಗಿ ಆದಿವಾಸಿ ಜನಾಂಗದವರ ಭೂಮಿಯನ್ನ ಕಿತ್ಕೊಳ್ಳಾಗುತ್ತೆ, ಸಂಸ್ಕೃತಿ ನಾಶ ಆಗುತ್ತೆ, ಪರಿಸರಕ್ಕೆ ಹಾನಿ ಆಗುತ್ತೆ. Need for justice and sustainable development. Norway has taken the responsibility for past mistakes, but the Himalayan communities are still waiting for acknowledgement and justice. ನಾರ್ವೆ ಏನೋ ತನ್ನ ಹಳೆ ತಪ್ಪುಗಳಿಗೆ ಕ್ಷಮೆ ಕೇಳಿದೆ, ಆದರೆ ಹಿಮಾಲಯದ ಜನಾಂಗಗಳಿಗೆ ಇನ್ನೂ ಸಹ ನ್ಯಾಯ ದೊರೆತಿಲ್ಲ. The focus should be on respecting tribal cultures, protecting nature and ensuring fair development. ಹಾಗಾಗಿ ಸರ್ಕಾರ ಏನ್ ಮಾಡಬೇಕು, ಎಲ್ಲಾ ಜನಾಂಗದ ಸಾಂಸ್ಕೃತಿಕ ಹಕ್ಕುಗಳನ್ನ, ಪರಿಸರವನ್ನ ಸಂರಕ್ಷಿಸುವ ಕಡೆ, ಸುಸ್ಥಿರ ಅಭಿವೃದ್ಧಿಯ ಕಡೆ ಗಮನ ಹರಿಸಬೇಕು. ಇದರಿಂದಾಗಿ ಇಂಥ ಕ್ರಮಗಳಿಂದ ಮಾತ್ರ ನಾವು ಒಳ್ಳೆಯ ರೀತಿಯಲ್ಲಿ ಎಲ್ಲರಿಗೂ ಸರಿಯಾದ ಅವಕಾಶವನ್ನ, ಇನ್ಕ್ಲೂಸಿವ್ ಡೆವಲಪ್ಮೆಂಟ್ ಅಂತ ಹೇಳ್ತೀವಲ್ವಾ, ಎಲ್ಲರನ್ನೂ ಒಳಗೊಂಡಂತಹ ಅಭಿವೃದ್ಧಿಯನ್ನು ಸಾಧಿಸಲಿಕ್ಕೆ ಸಾಧ್ಯ ಆಗುತ್ತೆ. ಇನ್ನು ಕೊನೆಯದಾಗಿ ಸ್ಪೇಸ್ ಡೆಬ್ರೀಸ್. ವೆನ್ ಡೆಬ್ರೀಸ್ ಫ್ರಾಮ್ ಸ್ಪೇಸ್ ಕ್ರಾಶಸ್ ಟು ದ ಅರ್ತ್, ಹೂ ಇಸ್ ರೆಸ್ಪಾನ್ಸಿಬಲ್? ನಾವು ಸಮಸ್ಯೆಗಳನ್ನ, ಅಂದ್ರೆ ಒಂದು ಮಾತಿದೆಯಲ್ವಾ, ಸಮಸ್ಯೆಗಳೇ ಇಲ್ಲದೆ ಇದ್ರೆ ನಾವು ಸಮಸ್ಯೆಗಳನ್ನ ಸೃಷ್ಟಿ ಮಾಡ್ಕೊಳ್ತಾ ಹೋಗ್ತೇವೆ ಅಂತಂದ್ರೆ, ಮನುಷ್ಯನಿಗೆ ಸಮಸ್ಯೆಗಳೇ ಇಲ್ಲದಿದ್ರೆ ಆಗೋದಿಲ್ಲ. ಸ್ಪೇಸ್ ಡೆಬ್ರೀಸ್ ಪ್ರಾಬ್ಲಮ್ಸ್. Pieces of old rockets and satellites are falling back to the earth. Recently, a 500 kg metals object fell in Kenya, raising concerns. ಉಪಗ್ರಹ ಏನೋ ಉಡಾವಣೆ ಮಾಡ್ತೇವೆ, ಉಡಾವಣೆ ಮಾಡಿ ಅದು ಎಲ್ಲೆಲ್ಲ ಹೋಗುತ್ತೆ, ಅದರ ಕೆಲಸ ಮುಗಿದ ನಂತರ ಅದು ವೇಸ್ಟ್. ಆ ಹಳೆ ಉಪಗ್ರಹಗಳು ಮತ್ತೆ ರಾಕೆಟ್ ತುಣುಕುಗಳಿರುತ್ತಲ್ವಾ, ಅದು ಆಮೇಲೆ ಭೂಮಿಗೆ ಬೀಳುವ ಸಾಧ್ಯತೆ ಇರುತ್ತೆ. ಇಂತಹ ಒಂದು ಉಪಗ್ರಹದ ತುಣುಕು ಇತ್ತೀಚೆಗೆ ಸುಮಾರು 500 kg ಭಾರ ಇರೋದು ಕೀನ್ಯಾದಲ್ಲಿ ಬಿದ್ದಿತ್ತು. ಲೀಗಲ್ ಇಶ್ಯೂಸ್. ಇಲ್ಲಿ ಬರುವಂತ ಸಮಸ್ಯೆ ಏನು? There is no clear global law on who is responsible for space debris. Space debris ಅಂತಂದ್ರೆ ಅಂತರಿಕ್ಷದಲ್ಲಿ ಇರುವಂತಹ ತ್ಯಾಜ್ಯಗಳು. ಯಾರು ಇದಕ್ಕೆ ಜವಾಬ್ದಾರಿ ಅನ್ನೋದ್ರ ಬಗ್ಗೆ ಸರಿಯಾದ ಕಾನೂನು ಇಲ್ಲ. Existing laws like the 1972 Liability Convention hold countries responsible but are difficult to enforce. ಈಗಾಗಲೇ ಇರುವಂತಹ 1972ರ ಒಂದು ಒಪ್ಪಂದ ಇದ್ರೂ ಸಹ ಇದನ್ನು ಅನುಷ್ಠಾನ ಮಾಡಲಿಕ್ಕೆ ಸ್ವಲ್ಪ ಕಷ್ಟ. ಚಾಲೆಂಜಸ್ ಇನ್ ಎನ್ಫೋರ್ಸ್ಮೆಂಟ್. ಯಾಕಂತಂದ್ರೆ even when damage occurs, compensation is hard to get. For example, when a Soviet satellite crashed in Canada in 1978, Canada recovered only half of the cleanup cost. 1978ರಲ್ಲಿ ಸೋವಿಯತ್ನ ಒಂದು ಉಪಗ್ರಹ ಕೆನಡಾದ ಮೇಲೆ ಬಿತ್ತು. ಆ ಬಿದ್ದಾಗ ಅದನ್ನು ಸ್ವಚ್ಛ ಮಾಡಲಿಕ್ಕೆ ರಷ್ಯಾ ಏನ್ ಮಾಡುತ್ತೆ, ಸೋವಿಯತ್ ಏನ್ ಮಾಡುತ್ತೆ, ಕೇವಲ ಅರ್ಧದಷ್ಟು ಹಣವನ್ನು ಮಾತ್ರ ಕೊಡುತ್ತೆ. ಅಂತಂದ್ರೆ ತನ್ನ ಜವಾಬ್ದಾರಿ ಅಲ್ಲ ಇದು ಪೂರ್ತಿಯಾಗಿ, ತಾನು ಇದರಲ್ಲಿ ತನ್ನ ಉದ್ದೇಶಪೂರ್ವಕವಾಗಿ ಮಾಡಿದ್ದಲ್ಲ ಅಂತ ಸೋವಿಯತ್ ಹೇಳುತ್ತೆ. ಹಾಗಾಗಿ ಹಾನಿ ಉಂಟಾದಾಗಲೂ ಪರಿಹಾರನ ಪಡೆಯುವುದು ಬಹಳ ಕಷ್ಟ. ಇನ್ಕ್ರೀಸಿಂಗ್ ರಿಸ್ಕ್. With more satellites and space missions, the chances of falling debris are growing. Some countries like China do not fully control their rocket re-entries, making the situation worse. ಹಾಗಾಗಿ ಹೆಚ್ಚೆಚ್ಚು ರಾಕೆಟ್ ಅನ್ನ, ಉಪಗ್ರಹಗಳನ್ನ ಉಡಾಯಿಸ್ತಾನೆ ಇರ್ತೇವೆ. ಹೀಗಾಗಿ ತ್ಯಾಜ್ಯ ಭೂಮಿಗೆ ಬೀಳುವ ಸಾಧ್ಯತೆಯೂ ಹೆಚ್ಚಾಗುತ್ತೆ. ಇನ್ನು ಚೀನಾದಂತಹ ಕೆಲವು ದೇಶಗಳು ಹೇಗೆ ಅದನ್ನು ನಿಭಾಯಿಸಬೇಕು ಅನ್ನೋದ್ರ ಕಡೆ ಗಮನ ಕೊಡೋದಿಲ್ಲ. ಹಾಗಾಗಿ ಸಿಚುವೇಶನ್ ಇನ್ನೂ ಸಹ ವರ್ಸ್ ಆಗ್ತಾ ಹೋಗುತ್ತೆ. ಮುಂದೇನಾಗಬೇಕು ಹಾಗಾದ್ರೆ? Need for stronger rules. There should be global laws to ensure safe disposal of satellites and rockets. Countries should be held accountable and penalties should be imposed for uncontrollable re-entries. ಉಪಗ್ರಹಗಳು ಮತ್ತೆ ರಾಕೆಟ್ಗಳನ್ನ ಸುರಕ್ಷಿತವಾಗಿ ವಿಲೀನಗೊಳಿಸಲಿಕ್ಕೆ ಜಾಗತಿಕವಾಗಿ ಕಾನೂನುಗಳನ್ನ ಜಾರಿಗೊಳಿಸಬೇಕು. ಮತ್ತೆ ನಿಯಂತ್ರಣ ಇಲ್ಲದೆ ಎಲ್ಲೆಲ್ಲೋ ಹೇಗೂ ರಾಕೆಟ್ ವ್ಯವಸ್ಥೆಯನ್ನ ಮಾಡಿದಂತಹ ದೇಶಗಳಿಗೆ ಅಥವಾ ಪುನಃ ಪ್ರವೇಶ ಆಗ್ಬಿಟ್ರೆ ಅದು ಅಂತಹ ದೇಶಗಳಿಗೆ ದಂಡವನ್ನ ವಿಧಿಸಬೇಕು. ಇದರಿಂದ ಅವರು ತಮ್ಮ ಜವಾಬ್ದಾರಿಯನ್ನ, ಹೊಣೆಗಾರಿಕೆಯನ್ನ ಹೆಚ್ಚಿಸಬಹುದು ಅನ್ನುವಂತ ಮಾಹಿತಿಯನ್ನ ಹೇಳ್ತಾ ಇದ್ದಾರೆ. ಇವಿಷ್ಟು ಇವತ್ತಿನ ಮುಖ್ಯ ಆರ್ಟಿಕಲ್ಗಳು. ಇನ್ನು ವೊಕ್ಯಾಬುಲರಿ ನೋಡೋದಾದ್ರೆ, ಡಿಸ್ಪೈಟ್ ಫೇಸಿಂಗ್ ಇಗ್ನೋಮಿನಿ ಅಂತ ಕೊಟ್ಟಿದ್ದಾರೆ. ಇಗ್ನೋಮಿನಿ ಅಂತಂದ್ರೆ ಏನು? ಶೇಮ್, ಡಿಸ್ಗ್ರೇಸ್, ನಿಂದೆ ಅಥವಾ ಅಪಮಾನ. ಆಫ್ಟರ್ ಹಿಸ್ ಇನಿಷಿಯಲ್ ಫೇಲ್ಯೂರ್, ಫಸ್ಟ್ ಟೈಮ್ ಫೇಲ್ಯೂರ್ ಆದಾಗ ಅವನಿಗೆ ಏನಾಗಿತ್ತು? ಬಹಳ ನಿಂದೆ, ಅಪಮಾನ ಆಗಿತ್ತು. ರಾಜ್ ಡಿಡ್ ನಾಟ್ ಗಿವ್ ಅಪ್, ಆದ್ರೂ ಸಹ ಅವನು ಬಿಟ್ಕೊಡ್ಲಿಲ್ಲ, ಅಂದ್ರೆ ತನ್ನ ಪ್ರಯತ್ನವನ್ನ ನಿಲ್ಲಿಸಲಿಲ್ಲ. ಹಿ ವರ್ಕ್ಡ್ ಹಾರ್ಡ್ ಅಂಡ್ ಸೂನ್ ಹಿಸ್ ಸಕ್ಸಸ್ ಬಿಗನ್ ಟು ಸಿಂಟಿಲೇಟ್. ಇನ್ನಷ್ಟು ಪ್ರಯತ್ನ ಪಟ್ಟ, ಹಾಗಾಗಿ ಅದಾದ ನಂತರ ಅವನ ಸಕ್ಸಸ್ ಶೈನ್ ಆಗ್ಲಿಕ್ಕೆ ಪ್ರಾರಂಭ ಆಯ್ತು. ಸಿಂಟಿಲೇಟ್ ಅಂತಂದ್ರೆ ಶೈನ್ ಆಗೋದು, ಎಲ್ಲ ಕಡೆ ಹೊಳೆಯೋದು, ತೇಜಸ್ಸು ಪಸರಿಸುವ ಹಾಗೆ ಅದು ಹೆಚ್ಚು ಶೈನ್ ಆಗ್ತಾ ಇದೆ. ಅವನು ಹಾರ್ಡ್ ವರ್ಕ್ ಮಾಡ್ತಾನೆ ಇರೋದ್ರಿಂದ ಅವನ ಸಕ್ಸಸ್ ಹೊಳಿಲಿಕ್ಕೆ ಪ್ರಾರಂಭಿಸ್ತಾ ಇತ್ತು, ಎಲ್ಲ ಕಡೆ ಶೈನ್ ಆಗ್ಲಿಕ್ಕೆ ಪ್ರಾರಂಭ ಆಯಿತು. ಅರ್ನಿಂಗ್ ಹಿಮ್ ಗ್ರೇಟ್ ರೆಸ್ಪೆಕ್ಟ್, ಅದರಿಂದ ಅವನಿಗೆ ಹೆಚ್ಚು ಗೌರವ ಸಿಕ್ತು. His tractable nature made him a favorite among his mentors. ಟ್ರಾಕ್ಟೇಬಲ್ ಅಂತಂದ್ರೆ obedient,
ಸಾಧುವಾದ, ಸುಲಭವಾಗಿ ನಿಯಂತ್ರಿಸಬಹುದಾದಂತಹ ಒಂದು ಶಬ್ದ ಅದು. ಒಬಿಡಿಯಂಟ್ ಅಂತಂದ್ರೆ ತುಂಬಾ ಒಳ್ಳೆಯ ವಿದ್ಯಾರ್ಥಿ, ಆ ರೀತಿ ನಾವು ಕನ್ಸಿಡರ್ ಮಾಡಬಹುದು. ಅವನ ಒಂದು ಟ್ರಾಕ್ಟೇಬಲ್ ನೇಚರ್ ಇಂದಾಗಿ ಅವನ ಮೆಂಟರ್ಸ್ ಗಳಿಗೆ ಅವನಂದ್ರೆ ಬಹಳ ಇಷ್ಟ ಆಗಿತ್ತು. ಎವ್ರಿವನ್ ಬೆಗನ್ ಟು ವೆನರೇಟ್ ಹಿಮ್ ಫಾರ್ ಹಿಸ್ ಡೆಡಿಕೇಶನ್. ವೆನರೇಟ್ ಅಂತಂದ್ರೆ ರೆಸ್ಪೆಕ್ಟ್, ಆನರ್. ಅವನ ಒಂದು ಡೆಡಿಕೇಶನ್ ನೋಡಿ ಎಲ್ಲರೂ ಅವನಿಗೆ ಗೌರವ ಕೊಡಲಿಕ್ಕೆ ಪ್ರಾರಂಭಿಸಿದ್ರು. ವೆನ್ ಹಿ ಫೈನಲಿ ಅಚೀವ್ಡ್ ಹಿಸ್ ಡ್ರೀಮ್, ಹಿ ಎಕ್ಸಲ್ಟ್ ಇನ್ ಹಿಸ್ ವಿಕ್ಟರಿ. ಕೊನೆಗೆ ಅವನು ತನ್ನ ಗುರಿಯನ್ನ ಸಾಧಿಸಿದಾಗ ಆ ಒಂದು ವಿಜಯದ ಉತ್ಸಾಹದಲ್ಲಿ ಏನ್ ಮಾಡ್ದ, ಹರ್ಷೋದ್ಗಾರ, ರಿಜಾಯ್ಸ್, ಸೆಲೆಬ್ರೇಟ್, ಆ ಒಂದು ಸಂಭ್ರಮವನ್ನು ಆಚರಿಸಿದ, ಹರ್ಷೋದ್ಗಾರ ಮಾಡ್ದ ಅಂತ ಹೇಳ್ತಾ ಇದ್ದಾರೆ. ಇನ್ನು ನಿನ್ನೆಯ ಕ್ವಶನ್, ಸತ್ಯಶೋಧಕ ಸಮಾಜ ಆರ್ಗನೈಸ್ಡ್. ಇದಕ್ಕೆ ಆನ್ಸರ್ ಸಿ, ಆನ್ ಆಂಟಿ ಕಾಸ್ಟ್ ಮೂವ್ಮೆಂಟ್ ಇನ್ ಮಹಾರಾಷ್ಟ್ರ. ಬಹಳಷ್ಟು ಜನರು ಸರಿಯಾದ ಉತ್ತರವನ್ನು ಕೊಟ್ಟಿದ್ದೀರಿ, ಕಂಗ್ರಾಚುಲೇಷನ್ಸ್. ಇವತ್ತಿನ ಕ್ವಶನ್, ದ ಪ್ಲಾನ್ ಆಫ್ ಸರ್ ಸ್ಟ್ಯಾಮ್ಫರ್ಡ್ ಕ್ರಿಪ್ಸ್ ಎನ್ವಿಸೇಜ್ಡ್ ದಟ್ ಆಫ್ಟರ್ ದಿ ಸೆಕೆಂಡ್ ವರ್ಲ್ಡ್ ವಾರ್. ಇದಕ್ಕೆ ಏನು ಆಪ್ಷನ್ಸ್? ಇಂಡಿಯಾ ಶುಡ್ ಬಿ ಗ್ರಾಂಟೆಡ್ ಕಂಪ್ಲೀಟ್ ಇಂಡಿಪೆಂಡೆನ್ಸ್, ಇಂಡಿಯಾ ಶುಡ್ ಬಿ ಪಾರ್ಟಿಷನ್ಡ್ ಇಂಟು ಟೂ ಬಿಫೋರ್ ಗ್ರಾಂಟಿಂಗ್ ಇಂಡಿಪೆಂಡೆನ್ಸ್, ಇಂಡಿಯಾ ಶುಡ್ ಬಿ ಮೇಡ್ ಅ ರಿಪಬ್ಲಿಕ್ with the condition that she will join the Commonwealth, India should be given dominion status. ಸರಿಯಾದ ಉತ್ತರವನ್ನು ತಿಳ್ಕೊಂಡು ಕಮೆಂಟ್ ಮಾಡಿ. ಮೇನ್ಸ್ ಕ್ವಶನ್, critically examine the ethical and economic implication of treating ASHA workers as volunteers despite their significant contributions to public health. Should they be given the status of permanent government employees? Justify your view. ಆಶಾ ಕಾರ್ಯಕರ್ತರ ಬಗ್ಗೆ ತಿಳ್ಕೊಂಡಿದ್ದೇವೆ, ಅವರ ಬಗ್ಗೆ ಇರುವಂತಹ ಕ್ವಶನ್. ಇದಕ್ಕೆ ಆನ್ಸರ್ ರೈಟಿಂಗ್ ಅನ್ನ ಪ್ರಾಕ್ಟೀಸ್ ಮಾಡಿ. ಇನ್ನು ಥಿಂಕ್ ಕ್ವಶನ್ ಫಾರ್ ಇಂಟರ್ವ್ಯೂ ಬಗ್ಗೆ ಥಿಂಕ್ ಮಾಡ್ಲಿಕ್ಕೆ ನಿಮಗೊಂದು ಕ್ವಶನ್ ಇದೆ. ಇಂಡಿಯಾ ಹ್ಯಾಸ್ ಬಿನ್ ಯೂಸಿಂಗ್ ಎಲೆಕ್ಟ್ರಾನಿಕ್ ವೋಟಿಂಗ್ ಮಷಿನ್ಸ್. ನಾವೇನು ಯೂಸ್ ಮಾಡ್ತಿದ್ದೇವೆ, EVM ಗಳನ್ನು ಯೂಸ್ ಮಾಡ್ತಾ ಇದ್ದೇವೆ. ಯಾವುದಕ್ಕೋಸ್ಕರ? ಎಲೆಕ್ಷನ್ಗಳಿಗೋಸ್ಕರ. ವೈಲ್ ಮೆನಿ ಡೆವಲಪ್ಡ್ ಕಂಟ್ರೀಸ್ ಸ್ಟಿಲ್ ರಿಲೈ ಆನ್ ಟ್ರೆಡಿಷನಲ್ ಪೇಪರ್ ಬ್ಯಾಲೆಟ್ ಸಿಸ್ಟಮ್. ಆದರೆ ಎಷ್ಟೋ ಅಭಿವೃದ್ಧಿ ಹೊಂದಿದ ದೇಶಗಳು ಸಹ ಹಳೆಯ ಪೇಪರ್ ಬ್ಯಾಲೆಟ್ ಸಿಸ್ಟಮ್ ಅನ್ನು ಯೂಸ್ ಮಾಡ್ತಾ ಇವೆ. ಕ್ಯಾನ್ ಯು ನೇಮ್ ಸಮ್ ಆಫ್ ದೀಸ್ ಕಂಟ್ರೀಸ್? ನಿಮ್ಗೆ ಯಾವ್ದಾದ್ರು ಅಂತಹ ದೇಶಗಳು ಗೊತ್ತಾ? ವೈ ಡು ದೇ ಪ್ರಿಫರ್ ಪೇಪರ್ ಬ್ಯಾಲೆಟ್ಸ್ ಓವರ್ EVM? ಈಗಲೂ ಸಹ ಅವರು ಯಾಕೆ ಪೇಪರ್ ಬ್ಯಾಲೆಟ್ ಅನ್ನು ಯೂಸ್ ಮಾಡ್ತಾ ಇರಬಹುದು? ಇನ್ ಯುವರ್ ಒಪಿನಿಯನ್, ವಿಚ್ ಸಿಸ್ಟಮ್ ಇಸ್ ಬೆಟರ್ ಸೂಟೆಡ್ ಫಾರ್ ಇಂಡಿಯಾ ಅಂಡ್ ವೈ? ಭಾರತಕ್ಕೆ ಸಂಬಂಧಿಸಿದ ಹಾಗೆ ಯಾವ ಸಿಸ್ಟಮ್ ಬೆಟರ್ ಹಾಗಾದ್ರೆ? ಇದರ ಬಗ್ಗೆ ನಿಮ್ಮ ಆನ್ಸರ್ ಅನ್ನ ಕಮೆಂಟ್ ಮಾಡಿದ್ರು ಆಗುತ್ತೆ. ಆದ್ರೆ ಇದಕ್ಕೆ ಸಂಬಂಧಪಟ್ಟ ಏನಾದ್ರು ನ್ಯೂಸ್ ಇದ್ರೆ ಅದರ ಬಗ್ಗೆ ಕೇಳ್ತಾ ಇರಿ, ಅಂತಂದ್ರೆ ನಿಮಗೆ ಒಂದು ಥಿಂಕ್ ಮಾಡುವ ಕೆಪಾಸಿಟಿ ಬರಲಿ. ಈ ಕ್ವಶನ್ ಅನ್ನ ಮುಂದೆ ಯಾವಾಗಾದ್ರೂ ನಿಮಗೆ ಇಂಟರ್ವ್ಯೂದಲ್ಲಿ ಕೇಳಿದಾಗ ತಕ್ಷಣ ನೀವು ಉತ್ತರ ಕೊಡುವ ಹಾಗಿರ್ಬೇಕು. ಹಾಗಾಗಿ ಇವಿಷ್ಟು ಇವತ್ತಿನ ಮುಖ್ಯ ವಿಚಾರಗಳು. ಇಷ್ಟು ಹೊತ್ತು ತನಕ ಕೇಳಿದ ಎಲ್ಲರಿಗೂ ಧನ್ಯವಾದಗಳು. ಇದು ಪಾಂಚಜನ್ಯ IAS.